ನಮಸ್ತೆ ವೀಕ್ಷಕರೇ, ಆರೋಗ್ಯ ರಹಸ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತೇಜಸ್ವಿನಿ. ಒಂದು ಕುಟುಂಬ ಅಂದಮೇಲೆ ನೋವು, ನಲಿವು, ಸುಖ, ದುಃಖ ಎಲ್ಲವೂ ಕೂಡ ಇರುತ್ತೆ. ಇವತ್ತು ಕುಟುಂಬದ ಬಗ್ಗೆ ಒಂದು ವಿಶಿಷ್ಟ ವಿಚಾರದ ಜೊತೆ ನಿಮ್ಮ ಜೊತೆ ಬರ್ತಾ ಇದ್ದೀವಿ. ಈ ವಿಚಾರದ ಬಗ್ಗೆ ತಿಳಿಸ್ಕೊಡ್ಲಿಕ್ಕೆ ನಮ್ಮ ಜೊತೆ ಇದ್ದಾರೆ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿಕ್ ಗುರೂಜಿ ಅವರು. ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಗುರುಜಿ. ಏನು ಅಂತ ಅಂದರೆ, ನಮಗೆ ಕುಟುಂಬದ ಬಗ್ಗೆ ಗೊತ್ತಿದೆ, ಆಭರಣದ ಬಗ್ಗೆ ಗೊತ್ತಿದೆ, ಆದರೆ ಒಂದು ಕುಟುಂಬದಲ್ಲಿ ಒಂದು ಶ್ರೇಷ್ಠ ಆಭರಣ ಅಂದರೆ ಏನು? ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಈ ಶುಕ್ರವಾರಕ್ಕೂ ಈ ಆಭರಣಕ್ಕೂ ತುಂಬ ಹತ್ತಿರವಾದ ಸಂಬಂಧ. ಯಾರಿಗೆ ಅಂದರೆ ಸ್ತ್ರೀಯರಿಗೆ ಆಭರಣ ಅಂದ ತಕ್ಷಣ ಬಾ ಏನಿರಬಹುದು. ಈ ಆಭರಣ ಅಂತಕ್ಕಂಥದ್ದು ನಮ್ಮ ದೇಹಕ್ಕೆ ಧರಿಸ್ತಕ್ಕಂಥ ಆಭರಣ ಒಂದಾದರೆ, ಇದನ್ನು ಸಾಮಾನ್ಯವಾಗಿ ಇಲ್ಲಿವರೆಗೂ ಯಾವುದಾದ್ರೂ ಒಂದು ಉಂಗುರ ಹಾಕ್ಕೊಂಡ್ರೆ, ಒಂದು ಡಾಲರ್ ಹಾಕ್ಕೊಂಡ್ರೆ, ಒಂದು ಹೆಸರು ಬಲಕ ಆಗ್ತಕ್ಕಂಥದ್ದು ಯಾವುದೋ ಏನಾರು ಹಾಕ್ಕೊಂಡ್ರೆ ಅನುಕೂಲ ಆಗತ್ತೆ ಅಂತ ತಿಳ್ಕೊಂಡು ಬಂದಿರತಕ್ಕಂಥ ಒಂದು ಸಂಪ್ರದಾಯ ಇದೆ. ಅದಕ್ಕೆ ಮೀರಿ ಶ್ರೇಷ್ಠವಾದ ಆಭರಣ ಇದೆ. ನಾವು ಕೇಳಿರೋದು, ನೋಡಿರೋದು, ಹಾಕಿರೋದು, ಅನುಭವಿಸಿರೋದು, ಇದಕ್ಕೆ ಮೀರಿ ಒಂದು ಶ್ರೇಷ್ಠವಾದ ಆಭರಣ ಇದೆ. ಅದಕ್ಕೆ ಬೆಲೆ ಕಟ್ಟಲಿಕ್ಕಾಗಲ್ಲ, ಅಷ್ಟು ಸುಲಭವಾಗಿ ಎಲ್ಲರ ಕೈಗೂ ಸಿಗಲ್ಲ, ಎಷ್ಟೇ ಹಣ ಕೊಟ್ಟರೂ ಸಿಗಲ್ಲ. ಅಂತಹ ಶ್ರೇಷ್ಠವಾದ ಆಭರಣ ಯಾವುದು? ಇದಕ್ಕೆ ನಾವು ಮಾನವ ಧರ್ಮ ಅಂತ ಹೇಳ್ತೀವಿ, ಕುಟುಂಬ ಧರ್ಮ ಅಂತ ಹೇಳ್ತೀವಿ. ಈ ಮಾನವ ಧರ್ಮ ಯಾವುದು, ಕುಟುಂಬ ಧರ್ಮ ಯಾವುದು ಅಂದರೆ ಎರಡೂ ಸೇರಿದ್ರೆ ಒಂದೇ ಆಗಬೇಕು. ಏನದು ಅಂತಂದರೆ, ಕುಟುಂಬದನ್ನು ಒಗ್ಗೂಡಿಸಿ ಹೋಗ್ತಕ್ಕಂಥದ್ದೇ ಮಾನವ ಧರ್ಮ, ಕುಟುಂಬ ಧರ್ಮ. ಮಗ ಒಂಥರ, ಮಗಳೇ ಒಂಥರ, ಹೆಂಡತಿನೇ ಒಂಥರ, ಗಂಡನೇ ಒಂಥರ, ಥರ ಇರುವ ಕುಟುಂಬ ಅಲ್ಲ. ಒಟ್ಟಿಗಿರಬೇಕು. ಒಟ್ಟಿಗೆ ತಗೊಂಡೋಗ್ತಕ್ಕಂತಹ ಒಂದು ಶಕ್ತಿ ಕುಟುಂಬದ ಯಜಮಾನನ ಕೈಯಲ್ಲಿ ಇದ್ದಾಗ ಅದೇ ಕುಟುಂಬದ ಆಭರಣ. ಏನು ಹೇಳ್ತೀಯಮ್ಮ? ಈಗ ಈ ರೀತಿ ಕುಟುಂಬಗಳು ಇದೆಯಾ? ಈ ರೀತಿ ಕುಟುಂಬಗಳು ಇತ್ತೀಚಿನ ದಿನಗಳಲ್ಲಿ ಕಡಿಮೆ ಆಗ್ತಾ ಇದೆ. ಇದಕ್ಕೆ ಕಾರಣ ಏನು ಅಂತ ನಾವು ತಿಳ್ಕೊಳ್ಬೇಕು ಅಂತಕ್ಕಂಥದ್ದೇ ಈ ದಿನದ ಒಂದು ಅತಿ ಮುಖ್ಯವಾದ ವಿಚಾರ. ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನ ಅರ್ಪಣೆಯನ್ನು ಮಾಡಿ, ಕುಟುಂಬದ ಶ್ರೇಷ್ಠವಾದ ಆಭರಣ ಅಂದರೆ ಕೇಳಿಸ್ಕೊಂಡ್ರೆ ಏನೋ ಒಂಥರ ಆಭರಣ ಅಂದರೂ ಇದನ್ನು ಇಲ್ಲಿ ಬಂತಲ್ಲ. ಹೌದು. ಈ ಆಭರಣದ ಮೂಲ ತತ್ವ, ಅರ್ಥ, ಆಭರಣದ ಮೂಲ ಅರ್ಥ ಏನು ಅಂದರೆ ಏಕಾಗ್ರತೆ ಬೇಕಲ್ಲ. ಇದು ಹೌದು. ನೆಮ್ಮದಿ ಬೇಕು, ಏಕಾಗ್ರತೆ ಬೇಕು. ಯಾರು ಬಯಸಲ್ಲ? ಎಲ್ಲರೂ ಬಯಸ್ತಾರೆ. ಸಿಕ್ಕಿದೆಯಾ? ಇಲ್ಲ, ಕೆಲವೊಬ್ಬರಿಗೆ ಮಾತ್ರ. ಸಾಧ್ಯತೆ ತುಂಬ ಕಮ್ಮಿ. ಆದರೆ ಅವ್ರಿಗೋಸ್ಕರ ಏಕಾಗ್ರತೆ ಸಿಕ್ಕಿರಬಹುದೇನೋ. ನಾನು ನೆಮ್ಮದಿ ಆಗಿದ್ದೀನಪ್ಪ, ಸರಿ, ಈ ಮಗಳದೇ ಒಂದು ಕಾಟ ನನಗೆ ಆಯ್ತಲ್ಲ, ನಾನು ನೆಮ್ಮದಿ ಆಗಿದ್ದೀನಿ, ನನ್ನ ಮಗಂದೇ ಒಂದು ಸಮಸ್ಯೆ ಅಥವಾ ನಾನು ಹೆಂಡತಿದೇ ಒಂದು ಸಮಸ್ಯೆ. ಸೊ ಇಲ್ಲಿ ಏನೇ ಒಂದು ಬರುತ್ತೆ, ನಾನು ಇರೋದ್ರಲ್ಲಿ ಪರವಾಗಿಲ್ಲ ಅಂತಾರೆ. ಸೊ ಇದಕ್ಕೆ ಸರಿಯಾದ ಉತ್ತರನ ಇದು. ಈಗ ಒಂದು ಕುಟುಂಬದಲ್ಲಿ 3 ಜನ, 4 ಜನ, 5 ಜನ ಅಂತ ಇಟ್ಕೊಳ್ಳೋಣ. ಈ 5 ಜನ ನಮ್ಮ ಕುಟುಂಬ ಅಂತ ನಾವು ಹೇಳ್ತೀವಿ. ನಮ್ಮ ಕುಟುಂಬ ಅಂದರೆ ಒಂದೇ ಲೆಕ್ಕದಲ್ಲಿ ಇರಬೇಕು. ಒಬ್ಬರು ಮನೆಯಲ್ಲಿ ಯಜಮಾನ ಹೇಳದ ಮೇಲೆ ಅದರಂತೆ ಎಲ್ಲವೂ ನಡೆದಾಗ ಆ ಕುಟುಂಬಕ್ಕೊಂದು ಅರ್ಥ ಇರುತ್ತೆ ಅಲ್ವಾ? ಈಗ ನಾವು ಒಂದು ಮಾತು ಹೇಳಿದೆ, ಇತ್ತೀಚೆಗೆ ಅದು ಕಡಿಮೆ ಆಗ್ತಾ ಇದೆ. ಹೌದು. ಈ ಕಡಿಮೆ ಆಗ್ತಾ ಇದೆ ಅನ್ನೋದಕ್ಕೆ ಕಾರಣ ಏನಾರು ಹೇಳೋಕ್ಕಾಗತ್ತಮ್ಮ? ಯಾಕೆ ಕಡಿಮೆ ಆಗ್ತಾ ಇದೆ? ಯಾಕೆ ಅಂತ ಅಂದರೆ, ಅವರ ತಂದೆ ಮಾತುಗಳನ್ನು ಕೇಳ್ತಾ ಇರೋದಿಲ್ಲ. ಅವ್ರವ್ರಿಷ್ಟ. ಅದೇ ಪ್ರಶ್ನೆ. ಈಗ ಯಾಕೆ ಕೇಳಲ್ಲ? ತಂದೆ ಮಾತು ಆಗ್ಬೋದು, ತಾಯಿ ಮಾತು ಆಗ್ಬೋದು, ಅಕ್ಕ ತಂಗಿ ಆಗ್ಬೋದು, ತಂಗಿದ ಅಕ್ಕ ಆಗ್ಬೋದು, ಅಣ್ಣ ತಮ್ಮ ಆಗ್ಬೋದು. ಇಲ್ಲಿ ಮಾತು ಯಾಕೆ ಹೊಂದಾಣಿಕೆ ಆಗ್ತಾ ಇಲ್ಲ? ಈ ಪ್ರಶ್ನೆಗೆ ಉತ್ತರ ಸಿಕ್ಕಿದೆಯಾ? ಇವತ್ತಿಂದಲ್ಲ, ಸುಮಾರು ಒಂದು 12-15 ಸಾವಿರ ವರ್ಷಗಳಿಂದ, ಇವತ್ತೊಂದಲ್ಲ, ಆವಾಗಿನಿಂದ ಈ ರೀತಿಯಾದ ಒಂದು ಜಿದ್ದಾಜಿದ್ದಿ ಇದೆಯಾ ಇಲ್ವಾ? ಹಾಗಿರಬೇಕಾದ್ರೆ ನಾವು ಇಲ್ಲಿವರೆಗೂ ಬದುಕಿದ್ದು ಏನಾಗಾದರೆ ಉಸಿರು ಕಟ್ಟಿದ ಜೀವನ. ಹೌದು. ಹೌದಾ? ಹಾಗಾದರೆ ಈಗ ದೇವರು ಅಂತಕ್ಕಂಥ ನಮಗೆ ಕೊಟ್ಟಿರೋ ಶಿಕ್ಷೆ ಅಂತನಾ ಇದು? ಏನು ಹೇಳ್ಬೋದು? ನಮಗೆ ಈ ರೀತಿ ಸಮಸ್ಯೆ ಬರೋಕ್ಕೆ ದೇವ್ರು ಕೊಟ್ಟಿರೋದು ಅಂತನಾ, ನಾವೇ ಮಾಡ್ಕೊಂಡಿರೋದು ಅಂತನಾ? ನಾವೇ ಮಾಡ್ಕೊಂಡಿರೋದು. 100% ಸರಿಯಾಗಿ ಹೇಳಿದೆ. ಈ ನಾವೇ ಇದನ್ನು ಮಾಡ್ಕೊಂಡಿದ್ದೀವಿ, ನಾವೇ ಇದನ್ನು ಅನುಭವಿಸ್ತಾ ಇದ್ದೀವಿ ಅಂತ ನೀವು ಯಾವತ್ತೂ ತಪ್ಪೊಪ್ಕೋತಿರೋ ಅಂದರೆ ಏನು? ನನಗೆಲ್ಲೂ ಸಮಸ್ಯೆ ಆಗಿದ್ರೆ ನಂದೇನೋ ತಪ್ಪಾಗಿದೆ, ನನಗೆ ನಿದ್ದೆ ಬರ್ತಾ ಇಲ್ಲ ಅಂದರೆ ನಾನೇನೋ ತಪ್ಪು ಮಾಡ್ಕೊಂಡಿದ್ದೀನಿ,
ಅದು ತಪ್ಪು ಒಪ್ಕೋಬೇಕು. ನಿದ್ದೆ ಬರ್ತಾ ಇಲ್ಲ ಅಂದರೆ ತುಂಬ ಡಿಸ್ಟರ್ಬ್ ಮಾಡ್ತಾರೆ, ಸುಮ್ಮನೆ ಗಲಾಟೆ ಮಾಡ್ತಾರೆ, ಅಕ್ಕಪಕ್ಕದವ್ರು ಸರಿ ಇಲ್ಲ, ಅದಕ್ಕೆ ನಂಗೆ ನಿದ್ದೆ ಬರಲ್ಲ, ಈ ಥರ ಕಾರಣಗಳು ಹೇಳ್ಕೊಂಡು ಜಾರ್ಕೋಬಾರ್ದು. ಹೌದು. ನಮಗೆ ಒಂದು ಕೆಟ್ಟ ಅಭ್ಯಾಸ ಇದೆಯಮ್ಮ, ಏನು ಅಂದರೆ ದೇವರಿಗೆ ಲಂಚ ಕೊಡೋದು. ಯಾರಿಗೆ? ದೇವ್ರಿಗೆ ನಾವೇ ಲಂಚ ಕೊಡೋದು. ಆಗಲ್ಲ. ಭಗವಂತ ನಮಗೆಲ್ಲ ಕೊಟ್ಟಿದ್ದಾನೆ, ನಾವು ದೇವ್ರಿಗೆ ಕೊಡೋದು ಹೇಗಾಗತ್ತೆ? ಹೌದು. ಯಾವುದು ಈ ಲಂಚ ಅಂತಕ್ಕಂಥದ್ದು ಒಂದು ವಿವರಣೆ ಮಾಡಿ ಹೇಳ್ತೀನಿ. ಈಗ ಉದಾಹರಣೆಗೆ ಒಂದು ಕಾರ್ಯಕ್ರಮ ನಡೀತಾ ಇದೆ, ಎಷ್ಟೋ ಸಲ ಇದು ಹೆಚ್ಚು ಕಮ್ಮಿ ನಮ್ಮದು ಒಂದು 6-8 ತಿಂಗಳಾಯಿತು ಕಾರ್ಯಕ್ರಮ ಪ್ರಾರಂಭ ಆಗಿ, ಇನ್ನೂವರೆಗೂ ಜನಕ್ಕೆ ಯಾವ್ದು ಕೇಳಬೇಕು ಯಾವ್ದು ಕೇಳಬಾರ್ದು ಅನ್ನೋದೇ ಇನ್ನೂ ಅರ್ಥ ಆಗಿಲ್ಲ. ಮದುವೆ ಯಾಕೆ ಆಗ್ತಾ ಇಲ್ಲ ನೋಡಿ, ಹೇಳಿದ ಮಾತು ಕೇಳ್ತಾ ಇಲ್ಲ ನೋಡಿ, ಈ ಪ್ರಶ್ನೆ ಹಾಗೆ ಹೋಗ್ತಾ ಇದೆ. ಅಂದರೆ ನಾವು ಇದಿಷ್ಟೇ ಕೇಳಬೇಕು ಅಂತ ಅವ್ರಿಗೆ ಗೊತ್ತಿದೆ, ಆದರೆ ಇದಲ್ಲ, ಇದಕ್ಕೆ ಮೀರಿ ಯಾವುದೊಂದು ಪ್ರಶ್ನೆ ಇದೆ ಅಂದರೆ ನನ್ನ ತಪ್ಪು ಯಾವುದು ಅಂತ ಕೇಳಿದ್ರೆ ಅಮ್ಮ ಇಡೀ ಕುಟುಂಬದ ಸತ್ಯ ಗೊತ್ತಾಗತ್ತೆ. ಹೌದು. ತಂದೆಯಾದವನು ನನ್ನ ತಪ್ಪೇನಾಗಿದೆ, ಇಲ್ಲಿ ಹೆಂಡತಿ ಸರಿ ಇಲ್ಲ, ಮಕ್ಕಳು ಸರಿ ಇಲ್ಲ ಹೇಳಬಾರ್ದು, ಪ್ರಪಂಚ ಸರಿ ಇಲ್ಲ ಅಂತ ಹೇಳಬಾರ್ದು. ಸರಿ ಇಲ್ಲ ಅಂತ ಏನೋ ಒಂದು ಆಗಿರತ್ತೆ, ಆ ಸರಿ ಇಲ್ಲ ಅನ್ನೋದಕ್ಕೆ ನಾನು ಕಾರಣ ಆಗಿದ್ದೀನಿ ಅಂದರೆ ನಾನು ಅದು ಗುರುತಿಸಿಲ್ಲ ಅಂತ ಡಿಸೈಡ್ ಮಾಡಿದ್ರೆ ಅಮ್ಮ ಕುಟುಂಬ ಕಂಪ್ಲೀಟ್ ಚೇಂಜ್ ಆಗುತ್ತೆ. ಅಂದರೆ ನಮ್ಮ ತಪ್ಪನ್ನ ಮೊದಲು ನಾವು ತಿದ್ಕೋಬೇಕು. ಇಲ್ಲಿ ಏನಾಗುತ್ತೆ ಅಂದರೆ ನಾನು ಮನೆ ಯಜಮಾನ ಅಂದಮೇಲೆ ಕಷ್ಟಪಡ್ತಾ ಇರೋದು ಯಾರಿಗೋಸ್ಕರ? ನಿಮಗೋಸ್ಕರ. ನಾನು ಇಷ್ಟೆಲ್ಲ ಸಾಲ ಮಾಡ್ಕೊಂಡಿದ್ದು ಯಾರಿಗೋಸ್ಕರ? ನಿಮಗೋಸ್ಕರ. ನಾನು ಮನೆ ಕಟ್ಟಿದ್ದು ಯಾರಿಗೋಸ್ಕರ? ನಿಮಗೋಸ್ಕರ. ಅರೆ ನಿಮ್ನ ಯಾರು ಕಟ್ಟು ಅಂತ ಹೇಳಿದವರು ಅಂತ ತಿರುಗಿಸಿ ಹೇಳೋ ಮಟ್ಟಕ್ಕಾಗೋಗಿದೆ ಇವತ್ತು ಪ್ರಪಂಚ. ಹೌದು. ಮಕ್ಕಳು ಕೇಳ್ತಾರೆ, ನೀನು ಮನೆ ಕಟ್ಟು ಅಂತ ಹೇಳ್ದವನು ಯಾರು? ನನಗೆ ಖರ್ಚು ಮಾಡು ಅಂತ ಹೇಳ್ದವ್ರು ಯಾರು? ನಾನು ಓದಿಸು ಅಂತ ಹೇಳ್ದವ್ರು ಯಾರು? ಕೊನೆ ಪಕ್ಷ ಹೆಂಡ್ತಿನೂ ಕೂಡ ಬೇಜಾರಾದರೆ ನಿನಗೆ ಇದೆಲ್ಲ ಮಾಡ್ಕೊಂತ ಯಾರು ಹೇಳಿದ್ದವ್ರು ಯಾರು? ಬೇಡ ನನ್ನನ್ನೇ ಯಾಕೆ ಮದುವೆ ಮಾಡ್ಕೊಂಡೆ, ನೀನು ಯಾರನ್ನೋ ಮಾಡ್ಕೋಬೋದಾಗಿತ್ತಲ್ಲ. ಎಲ್ಲಿವರೆಗೂ ಹೋಗ್ತೀವಿ ಅಂದರೆ ಅಮ್ಮ ಇದಕ್ಕೆ ಎಂಡೇ ಇಲ್ಲ. ಈ ರೀತಿಯಾದ ಸಮಸ್ಯೆಯಲ್ಲಿ ನಮ್ಮ ಕುಟುಂಬದಲ್ಲಿ ಯಾಕೆ ಅನುಭವಿಸ್ಬೇಕು? ಇದಕ್ಕೆ ಎಲ್ಲಿವರೆಗೂ ನಾವು ಕಾರಣ ತಿಳ್ಕೊಳ್ಳದೆ ಹೋಗ್ತೀವೋ ಅಲ್ಲಿವರೆಗೂ ಒಬ್ಬರ ಮೇಲೊಬ್ಬರು ತಪ್ಪು ಹಾಕ್ಕೊಂಡು ಮಾನಸಿಕ ಹಿಂಸೆಯಿಂದ ಅನುಭವಿಸ್ಬೇಕಾಗತ್ತೆ. ಮಾನವ ಧರ್ಮ ಯಾವುದು? ಒಂದುಗೂಡಿಸುವುದು, ಒಗ್ಗೂಡಿಸುವುದು. ಇದು ಮನುಷ್ಯನ ಧರ್ಮ, ಮಾನವ ಧರ್ಮ, ಕುಟುಂಬದ ಧರ್ಮ. ಮಕ್ಕಳು ಚಿಕ್ಕವರಾಗಿದ್ದಾಗ LKG UKG ಹೋದಾಗ ಅಪ್ಪ ಅಮ್ಮನಿಗೆ ಗೊತ್ತಾಗಲ್ಲ, ಪ್ರೀತಿಯಿಂದ ಮುದ್ದು ಪುಟ್ಟ ಚಿನ್ನು ಅಂತ ಇಟ್ಕೊಂಡು ಮುತ್ತಿಕ್ತಾರೆ ಅಲ್ವಾ? ಸ್ವಲ್ಪ ವಯಸ್ಸು ಬಂದ ಮೇಲೆ ಅವನೇ ದೂರ, ಅಪ್ಪನೂ ದೂರ. ಆದರೂ ಏನೋ ಅವ್ರ ಮನೇಲಿ ಇರ್ತಾರೆ, ರೂಮಲ್ಲಿ ಒಬ್ರು ಇರ್ತಾರೆ, ಹಾಲಲ್ಲಿ ಒಬ್ರು ಇರ್ತಾರೆ, ಅಡಿಗೆ ಮನೇಲಿ ಒಬ್ರು ಇರ್ತಾರೆ. ಇದು ಒಂದು ಕುಟುಂಬ ಅಂತ ಅನ್ಕೋತಾರೆ ಹೊರನೋಟಕ್ಕೆ. ನಿಮ್ಗೇನಪ್ಪ ಕಮ್ಮಿ, ಕಾರ್ ಇದೆ, ಬಂಗ್ಲಾ ಇದೆ, ಮನೆ ಕಟ್ಸಿದ್ದೀರಾ ಅಲ್ವಾ, ಇದನ್ನು ಹಳಿತಾರೆ. ಎಷ್ಟು ನೆಮ್ಮದಿಯಾಗಿದ್ದೀರಾ? ಇಲ್ಲ. ಅವ್ರಿಗೂ ಗೊತ್ತಾಗಿಲ್ಲ, ಕೇಳೋರಿಗೂ ಗೊತ್ತಾಗಿಲ್ಲ. ಇದಕ್ಕೆಲ್ಲ ಕಾರಣ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳನ್ನು ಅರ್ಪಣೆ ಮಾಡಿ ಒಂದಂತೂ ಸತ್ಯವಾಗಿ ತಿಳ್ಕೋಬೇಕಾಗತ್ತೆ. ಏನು ಮಾಡಬೇಕಾಗಾದ್ರೆ ನಾವು ನಮ್ಮ ಉಸಿರಾಟ ನಮ್ಮ ನಡಿಗೆ, ಈ ನಮ್ಮ ಉಸಿರಾಟ ನಮ್ಮ ನಡಿಗೆಯಲ್ಲಿ ನಾವು ನಮ್ಮ ತಪ್ಪು ಏನು ಅಂತ ತಿಳ್ಕೊಳ್ತಕ್ಕಂಥ ಶಕ್ತಿ ನಮ್ಗೆ ಗೊತ್ತಾಗತ್ತೆ. ಇದು ಯಾರೋ ಹೇಳಿದ್ರೆ ಬೇಜಾರು ಮಾಡ್ಕೋತಾರೆ, ನೀನು ಸರಿ ಇಲ್ಲ ಅಂದರೆ ಬೇಜಾರು ಮಾಡ್ಕೋತಾರೆ. ಅವ್ರಿಗೆ ಅದು ಅರ್ಥ ಆಗಬೇಕು. ನಾನು ನಮ್ಮ ತಪ್ಪನ್ನ ನಾವು ತಿದ್ಕೋಬೇಕು. ನಾನೀಗ ನನ್ನ ಹೆಂಡತಿ ಹತ್ರ ಮಾತಾಡ್ತಾ ಇರೋದು ಕರೆಕ್ಟ್ ಇದೆಯಾ ಇಲ್ವಾ, ನನ್ನ ಮಕ್ಕಳ ಹತ್ರ ನಾನು ನಡ್ಕೋತಾ ಇರೋದು ಕರೆಕ್ಟ್ ಇದೆಯಾ ಇಲ್ವಾ, ನನ್ನ ಅಭ್ಯಾಸಗಳು ಸರಿಗಿದೆಯಾ ಇಲ್ವಾ, ನನ್ನ ಶಿಸ್ತು ನಿಯಮಗಳು ಕರೆಕ್ಟಾಗಿದೆಯಾ, ನನ್ನ ಸಂಪಾದನೆ ಸರಿಗಿದೆಯಾ, ನನ್ನ ಮಾತು ಸರಿಗಿದೆಯಾ, ಇದನ್ನು ಕೌನ್ಸಿಲಿಂಗ್ ಮಾಡೋಕ್ಕೆ ಅವ್ರಿಗೆ ಅರಿವಾಗಬೇಕು. ಇದು ನಿಜವಾದ ಮನೆ ಅನ್ನೋದು ಒಂದು ಪಾಠಶಾಲೆ ಆಗತ್ತೆ. ಯಾವಾಗ ಆ ಮನೆಯ ಯಜಮಾನನಿಗೆ ನನ್ನ ತಪ್ಪು ಯಾವುದಾಗಿದೆ ಅಂತ ಅರ್ಥವಾದಾಗ, ಅದು ಆ ಮನೆ ಒಂದು ಪಾಠಶಾಲೆಯಾದಾಗ ಎಲ್ಲ ಇರ್ತಕ್ಕಂಥ ಕುಟುಂಬದವರೆಲ್ಲ ಆಟೋಮೆಟಿಕ್ಕಾಗಿ ಇವರಿಗೆ ಫಿಕ್ಸ್ ಆಗ್ತಾರೆ. ಈ ರೀತಿ ಫಿಕ್ಸ್ ಆಗುವಂಥ ಸಾಧ್ಯತೆ ತುಂಬ ಕಡಿಮೆ ಇದೆ. ಅವ್ರಿಗೂ ಅನಿಸುತ್ತೆ ಏನೋ ತಪ್ಪಾಗ್ತಾ ಇದೆ, ಒಂಚೂರು ಎಲ್ಲರೂ ಸರಿಯಾಗಿ ಕೇಳಬೇಕಲ್ಲ ಅಥವಾ ತಿಳ್ಕೊಬೇಕಲ್ಲ, ನನಗೆ ಅರ್ಥ ಆಗ್ತಾ ಇಲ್ಲವಲ್ಲ, ಯೋಚನೆ ಮಾಡ್ತಾರೆ, ಆವತ್ತಿಗೆ ಬಿಟ್ಬಿಡ್ತಾರೆ. ಅದು ಹಾಗೆ ಮುಂದೆ ಹೋಗ್ತಾ ಇದೆ. ಹಾಗಿರಬೇಕಾದ್ರೆ ಇದಕ್ಕೊಂದು ಕೊನೆ ಅಂತಿಮ ಇಲ್ವಾ ಅನ್ನೋದಕ್ಕೆ ನೀವು ಸಾಕಷ್ಟು ಜನಗಳಲ್ಲಿ ಈ ಕುತೂಹಲ ಇದೆ. ಏನು ಹೇಳ್ಬೋದು ಗುರುಗಳು ಇವಾಗ? ಒಂದು ಆ ಥರದ್ದು ಒಂದು ರಹಸ್ಯಕರವಾಗಿರ್ತಕ್ಕಂಥ ವಿಚಾರ ಯಾವುದು ಅಂತ ಹೇಳ್ತಕ್ಕಂಥ ವಿಷಯಕ್ಕೆ ಬಂದರೆ, ನಾವು ಮನೆ ಅಂತಕ್ಕಂತಹ ಒಂದು ಲೆಕ್ಕಾಚಾರಕ್ಕೆ ಬಂದರೆ ಮನೆಯಲ್ಲಿ ಓಡಾಡ್ತೀವಿ. ಅಡುಗೆ ಮನೆಯಿಂದ ರೂಮ್ಗೆ, ರೂಮಿಂದ ಅಡುಗೆ ಮನೆ, ಅಡುಗೆ ಮನೆಯಿಂದ ಬಾತ್ರೂಮು ಓಡಾಡ್ತಿದ್ದೀವಿ. ಅಮ್ಮ ಈ ಓಡಾಟ ಇದೆಯಲ್ಲ, ನಾನು ಆವಾಗಲೇ ಹೇಳಿದೆ, ನಡಿಗೆ, ಮನೆಯಲ್ಲಿ ನಡೆಯುವ ನಡಿಗೆ
ತುಂಬ ಇಂಪಾರ್ಟೆಂಟ್. ತುಂಬ ಎಚ್ಚರಿಕೆ ಆಗತ್ತೆ. ಒಂದೊಂದು ಹೆಜ್ಜೆ ಮನೆಯಲ್ಲಿ ಯಜಮಾನ ಆಗಲಿ ಯಜಮಾನತಿ ಆಗಲಿ ಮಕ್ಕಳಾಗಲಿ ನಡೆಯುವಂಥ ನಡಿಗೆ ಇದೆಯಲ್ಲ, ಈಗ ಎಷ್ಟು ಜನಕ್ಕಂತ ನಾವು ನಡೀತಾ ಇಲ್ವಾ, ಈಗ ಓಡಾಡ್ತಾ ಇಲ್ವಾ? ಆ ಓಡಾಡ್ತಾ ಇರೋದೇ ತಪ್ಪಾಗಿರೋದು. ಯಾವ ರೀತಿಯ ನಡಿಗೆ ಮನೆಯಲ್ಲಿ ಇರಬೇಕು, ಆ ನಡಿಗೆಯಿಂದ ಉಸಿರಾಟ ಯಾವ ರೀತಿ ಪರಿವರ್ತನೆ ಆಗುತ್ತೆ, ಎಷ್ಟು ಅರ್ಥ ಇದೆ ಅಂದರೆ ಇದು. ಸೊ ಕೇಳೋರಿಗೆ ತುಂಬ ಕಷ್ಟ ಅನ್ನಿಸ್ಬೋದು, ಇದು ಏನಪ್ಪ ಇದು ಇಷ್ಟೊಂದೆಲ್ಲ ಅಧ್ವಾನ ಆಗೋದ್ರ ಮೇಲೆ ನಡಿಗೆಗೂ ಉಸಿರಿಗೂ ಸಂಬಂಧ ಇಲ್ವಾ? ಯಾವ ಕಾರಣಕ್ಕೂ ಇಲ್ಲ. ಈ ಉಸಿರಾಟ ಎಷ್ಟು ಜನಕ್ಕೆ ಕರೆಕ್ಟಾಗಿದೆ ಅಂತ ಗೊತ್ತಾಗೋದು ಹೇಗೆ? ನಾನು ಉಸಿರಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ, ಆದರೆ ಉಸಿರಾಡ್ತಾ ಇದೆಯಾ ಸರಿ, ನಿನ್ನ ಆರೋಗ್ಯ ನಿನ್ನ ಮನಸ್ಥಿತಿ ಯಾರಿಗೆ ಕೆಟ್ಟಿದೆ ಅಂದರೆ ಉತ್ತರ ಇಲ್ಲ. ಉಸಿರಾಟ ಸರಿಯಾಗಿರಬೇಕಾದ್ರೆ ಮನಸ್ಸು ನೆಮ್ಮದಿಯಾಗಿರಬೇಕು, ದೇಹ ಆರೋಗ್ಯವಾಗಿರಬೇಕು, ಹೌದಾ? ಇದಿಲ್ಲ ಅಂದಮೇಲೆ ಉಸಿರಾಟ ಸರಿಗಿದೆ ಅಂತ ಹೇಗೆ ಒಪ್ಕೋತೀರಾ? ಅಂದರೆ ಮುಚ್ಚಿಟ್ಕೋತಾ ಇದ್ದೀವಿ ನಾವು, ಮ್ಯಾನೇಜ್ ಮಾಡ್ತಾ ಇದ್ದೀವಿ. ಹೊಟ್ಟೆ ಹಸಿತಾ ಇದ್ರು ಇಲ್ಲಪ್ಪ ಈಗ ತಾನೇ ಸ್ಟಾರ್ ಹೋಟ್ಲಿಗೆ ಹೋಗಿ ತಿನ್ಕೊಂಬಂದೆ, ಈ ಕೆಲವು ಮೇಲ್ನೋಟಕ್ಕೆ ಈ ಮೇಲ್ನೋಟ ಸಂಸಾರ ಆಗಿರೋ ದೆಸೆಯಿಂದನೇ ಇವತ್ತು ತುಂಬ ಅನುಭವಿಸೋದ ಕಾರಣ ಆಗಿರೋದು. ಕ್ಲೀನಾಗಿ ಓಪನ್ ಆಗ್ಬಿಡ್ಬೇಕು, ಏನು ಕಾರಣ ಏನು ನಾನು ತಿಳ್ಕೊಬೇಕು. ಈ ಒಂದು ವಿಚಾರಕ್ಕೆ ಹೋದಾಗ ನಮಗೆ ಕೆಲವೊಂದು ಸಂದರ್ಭಕ್ಕೆ ಮನೆಯಲ್ಲಿ ಪೂಜೆ ಮಾಡ್ತಕ್ಕಂತಹ ಒಂದು ವಿಷಯಕ್ಕೆ ಬಂದರೆ, ಪೂಜೆ ಮಾಡ್ತಕ್ಕಂಥ ಜಾಗ ತುಂಬ ಚೆನ್ನಾಗಿರಬೇಕು, ದೇವ್ರ ಮನೆ ಚೆನ್ನಾಗಿರಬೇಕು, ತುಂಬ ಆಸೆ ಪಡ್ತಾರೆ. ಹೌದು, ನಿಜವಾಗ್ಲೂ ಇವತ್ತು ಹೇಳ್ತಾ ಇರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಹೇಳ್ತಾ ಇರ್ತಕ್ಕಂಥ ಮಾತು ನಿಮಗೆ ವಿಚಿತ್ರ ಅನಿಸ್ಲೂಬೋದು, ಕೋಪನೂ ಬರ್ಬೋದು, ಬೇಜಾರು ಆಗ್ಬೋದು. ದೇವರ ಮನೆಗಿನ್ನ ವಿಭಿನ್ನವಾಗಿರ್ತಕ್ಕಂತಹ ಒಂದು ದೇವರು ಅನ್ನೋದಕ್ಕಿಂತ ವಿಭಿನ್ನವಾಗಿ ಮನುಷ್ಯ ಬದಲಾವಣೆ ಆಗೋದಕ್ಕೆ, ಖುಷಿ ಪಡೋದಕ್ಕೆ, ನೆಮ್ಮದಿ ಪಡೋದಕ್ಕೆ ಒಂದು ಜಾಗ ಇದೆ. ಅದು ನಾವು ಮಾಡ್ಕೊಳ್ತಕ್ಕಂತಹ ಮನೆಯಲ್ಲಿ ಲೆಟ್ರಿನ್ ಅಂತ ನಾವೇನು ಹೇಳ್ತೀವೋ ಬಾತ್ರೂಮ್ ಲೆಕ್ಕದಲ್ಲಿ ಇರ್ತಕ್ಕಂಥದ್ದು, ಆ ವಾಶ್ರೂಮ್ ಅಂತಕ್ಕಂಥ ಲೆಕ್ಕಾಚಾರದಲ್ಲಿ ಮನುಷ್ಯನ ಏಕಾಂತತೆ, ಮನುಷ್ಯನ ಬದಲಾವಣೆ ಇದಿಷ್ಟು ಆ ಜಾಗದಲ್ಲಿ ಮಾತ್ರ ನಡೀತಕ್ಕಂಥ ಸತ್ಯತೆ ಇರುತ್ತೆ. ದೇವರ ಮನೆ ಅವಾಗ ಮಾತಾಡ್ತಾ ಇಲ್ಲ ನಾನು, ನಾವು ಏನು ಮಾಡ್ಕೊಂಡಿದ್ದೀವಿ ಹಂಗಂದ್ಮೇಲೆ ದೇವ್ರ ಮನೆ ಬೇಡ ಇದು ಮಾತ್ರ ಮಾಡಿ ಅಂತಲ್ಲ. ದೇವ್ರ ಮನೆಯೂ ಇದೆ, ಸ್ನಾನದ ಮನೆಯೂ ಇದೆ, ಎಲ್ಲ ಇದೆ. ಆದರೆ ಅದು ನಾವು ಎಷ್ಟು ಮಟ್ಟಕ್ಕೆ ನಮಗೆ ಗೊತ್ತಾಗ್ತಾ ಇದೆ, ನಮ್ಮ ಆರೋಗ್ಯವನ್ನು ರಕ್ಷಣೆ ಮಾಡೋಕೆ ಅದರಿಂದ ಎಷ್ಟು ತಿಳ್ಕೊಂಡಿದ್ದೀವಿ. ಸ್ವಲ್ಪ ಆಶ್ಚರ್ಯ ಆಗುತ್ತೆ ಕೆಲವರಿಗೆ. ಏನಂತಂದರೆ ಇದು ಎಲ್ಲಿಂದ ಎಲ್ಲಿಗೆ ತೊಗೊಂಡು ಹೋಗ್ತಾ ಇದ್ದಾರಲ್ಲ ವಿಷಯ ಇದು ಅಂತ ಹೇಳಿ. ಸಾಮಾನ್ಯವಾಗಿ ಇವತ್ತು ಎಲ್ರಿಗೂ ಕಾಲು ನೋವು, ಯಾರಿಗಿಲ್ಲಮ್ಮ? ಸಾಮಾನ್ಯವಾಗಿ ಎಲ್ರಿಗೂ ಮಂಡಿ ನೋವು ಇದ್ದೇ ಇರುತ್ತೆ. ಅದಕ್ಕೇನು ಮಾಡ್ತಾರೆ, ಕಮೋಡ್ ಸಿಸ್ಟಮ್ ತಗೋತಾರೆ, ಹೌದಾ ಅಮ್ಮ? ನಮ್ಮ ಭಾರತ ದೇಶದಲ್ಲಿ ಈ ಕಮೋಡ್ ಸಿಸ್ಟಮ್ನ ಹಾಕೋದ್ರಿಂದ ಮನೇಲಿರೋ ಜನ ಏನಾಗ್ತಾರೆ ಅಂತ ತಿಳ್ಕೊಳ್ಳೋದ್ರೆ ನಿಜಕ್ಕೂ ಅರ್ಥ ಆಗುತ್ತೆ. ಕಮೋಡ್ಗೂ ನಮ್ಮ ಜೀವನಕ್ಕೂ ನಮ್ಮ ಉಸಿರಾಟಕ್ಕೂ ಏನು ಸಂಬಂಧ? ಆಶ್ಚರ್ಯ ಆಗುತ್ತಲ್ಲ. ಅದನ್ನ ಹೇಳಿದಾಗ ಅರ್ಥ ಮಾಡ್ಕೊಂಡು ಗೊತ್ತಾಗತ್ತೆ. ಕಮೋಡ್ ಸಿಸ್ಟಮ್ಮು ಮನೆಯ ಯಾವ ಭಾಗದಲ್ಲಿ ಹಾಕಬೇಕು? ಇಲ್ಲ, 4 ರೂಮ್ ಇದ್ದರೆ 4 ಮೂಲೆಗೂ ಒಂದೊಂದು ಕಮೋಡ್ ಸಿಸ್ಟಮ್ ಇರುತ್ತೆ, ಅಥವಾ ಒಂದು ಇಂಡಿಯನ್ ಇರ್ಬೋದು, ಒಂದು ಕಮೋಡ್ ಇರ್ಬೋದು. ಆದರೆ ಮನೆಯಲ್ಲಿ ಹಿಂದಿನ ಕಾಲದಲ್ಲಿ ಬಕೆಟು ಚಂಬಿಡ್ಕೊಂಡು ಹೋಗ್ತಿದ್ರು. ಒಂದು ಕಾಲದಲ್ಲಿ ಆರೋಗ್ಯದಾಯಕ ಚೆನ್ನಾಗಿತ್ತು ಬೆಳಗ್ಗೆನೆ, ಹೌದಾ? ಈಗ ನಾವು ಬಕೆಟು ಚಂಬಿಡ್ಕೊಂಡು ಹೋಗೋಕ್ಕಾಗಲ್ಲ. ಆದರೆ ಇದನ್ನು ನಾವು ಮನೆಯಲ್ಲಿ ಯಾವ ರೀತಿಯನ್ನಾಗಿ ಅದನ್ನು ಗುರುತಿಸ್ಬೇಕು, ಯಾವ ಭಾಗಕ್ಕೆ ಕಮೋಡ್ ಹಾಕಬೇಕು, ಯಾವ ಭಾಗಕ್ಕೆ ಇಂಡಿಯನ್ ಹಾಕಬೇಕು ಅಂತ ತಿಳ್ಕೊಂಡ್ರೆ ನಿಮ್ಮ ದೇಹವನ್ನು ರಿಪೇರಿ ಮಾಡೋದೇ ನಿಮ್ಮ ವಾಶ್ರೂಮಲ್ಲಿ ನೀವು ಕೂತ್ಕೊಳ್ತಕ್ಕಂಥ ಡೈರೆಕ್ಷನ್ನಿಂದ ನಿಮ್ಮ ಬೆನ್ನಿನ ಭಾಗ ತುಂಬ ರಿಪೇರಿ ಆಗತ್ತೆ. ನಮಗದು ತಿಳ್ಕೊಳ್ತಕ್ಕಂಥದ್ದಕ್ಕೆ ಕೇಳೋದು ಮಾತ್ರ ತುಂಬ ತಾತ್ಸಾರನೇ. ಏನಪ್ಪ ಇದು ಕತೆ, ಅಲ್ಲಿಗೆ ತೊಗೊಂಡು ಓಡಿಸ್ಬಿಟ್ರಲ್ಲ, ಏನಂಗ ತಪ್ಪಾಗ್ತಾ ಇರೋದು? ಎಂಥವ್ರಿಗೂ ಆಶ್ಚರ್ಯ ಆಗತ್ತೆ ಇದು. ಹೌದು. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ನೆಲದ ಮೇಲೆ ಕೂತ್ಕೊಂಡು ಹೋಗ್ತಕ್ಕಂತಹ ಮಕ್ಕಳನ್ನಾರಿ ಗಮನಿಸಿ, ಅಥವಾ ಇಂಡಿಯನ್ ಟಾಯ್ಲೆಟಲ್ಲಿ ಕೂತ್ಕೊಳ್ತಕ್ಕಂಥ ಭಾಗದಲ್ಲಿ ನಿಮ್ಮ ಕೆಳಭಾಗದ ಹೊಟ್ಟೆ ನಿಮ್ಮ ತೊಡೆಯ ಭಾಗವನ್ನು ಯಾವ ಮಟ್ಟಕ್ಕೆ ಪ್ರೆಸ್ ಮಾಡುತ್ತೆ, ಮತ್ತು ನೀವು ಮೋಷನ್ಗೆ ಹೋಗ್ತಕ್ಕಂಥ ಪಾಯಿಂಟ್ ಯಾವ ಆ್ಯಂಗಲಲ್ಲಿ ಕೂತ್ಕೊಳ್ಳುತ್ತೆ, ಇದು ಕೇಳೋಕ್ಕೆ ಒಂಥರ ಬೇಜಾರಾಗಬಹುದು. ಆದರೆ ಎಷ್ಟು ಜನ ಶ್ರಮ ಬೀಳ್ತಾರೆ ಅಂದರೆ ಕಮೋಡಲ್ಲಿ ಕೂತ್ಕೊಂಡಾಗ ಇದೇನೋ ಬರ್ತಾ ಇಲ್ವಲ್ಲ. ಈ ಮಾತು ಯಾಕೆ ಇವತ್ತು ಹೇಳ್ತೀನಿ, ಕೇಳೋರ್ಗೊಂಥರ ಆಗ್ಬೋದು. ಆದರೆ ಇದ್ರ ಸಮಸ್ಯೆ 90% ಇದೆ. ಮಕ್ಕಳಾದಿಯಿಂದ ಹಿಡಿದು ಮಕ್ಕಳು ಕಲಿಸ್ಬಿಡ್ತಾರೆ, ಕರ್ಕೊಂಡೋಗು ಒಳಗೆ ತರ್ಬಿಟ್ಟು ಲಾಕ್ ಹಾಕ್ಬಿಡ್ತಾರೆ. ಅದು ಈಚೆಗೆ ಬಂದು ಬಾಗ್ರೂಮ್ನ ಈ ಬಾಗಿಲು ತೆಗಿತಾರೆ. ಮಗು ಹೋಯ್ತಾ, ಹೋಗೋಕ್ಕಾಯ್ತಾ, ತೊಂದರೆ ಆಯ್ತಾ, ಮಗುಗೂ ಗೊತ್ತಿಲ್ಲ, ಇವ್ರಿಗೂ ಗೊತ್ತಿಲ್ಲ. ಇದು ನಮ್ಮ ಬೆನ್ನಿನ ಭಾಗವನ್ನು ಎಷ್ಟು ಮಟ್ಟಕ್ಕೆ ಡ್ಯಾಮೇಜ್ ಮಾಡುತ್ತೆ. ಒಂದು, ಕಮೋಡ್ ಎಲ್ಲಿ ಹಾಕಬೇಕು, ಯಾವ ದಿಕ್ಕಲ್ಲಿ ಕಮೋಡ್ ಹಾಕಬೇಕು, ಸ್ನಾನದ ಮನೆ ಮಾಡ್ತಕ್ಕಂಥ ಭಾಗದಲ್ಲಿ ಅಟ್ಯಾಚ್ ಬಾತ್ರೂಮ್ ಅನ್ನೋದು ನಮಗೆ ಚೆನ್ನಾಗಿ ಮೈಂಡ್ ಫಿಕ್ಸ್ ಆಗಿಬಿಟ್ಟಿದೆ. ಹೌದು.
ಯಾರ ಮನೇಲಿ ನೋಡಿ ಇದೇ ಇರೋದು. ಅಟ್ಯಾಚ್ ಬಾತ್ ಇರಲೇಬೇಕು. ಯಾಕೆಂದ್ರೆ ಯಾವುದಕ್ಕೂ ಹೊರಗೆ ಬರಬಾರ್ದು, ಕೊರತೆ ಇರಬಾರ್ದು. ಕೊರತೆ ಬರೋದೇ ಅಲ್ಲಿಂದನೇ ಅಂತ ಗೊತ್ತಿಲ್ಲ ನಮಗೆ. ಮಕ್ಕಳಿಗೆ ಸಪ್ರೇಟ್ ರೂಮ್ ಮಾಡೋದು, ಮಕ್ಕಳನ್ನ ಬೇರೆ ಮಾಡ್ದಂಗಾಯ್ತು. ಮಗಳಿಗೊಂದು ರೂಮು, ಮಗನಿಗೊಂದು ರೂಮು, ಆಯ್ತು ಅವ್ರ ಕತೆ. ನಿಮ್ಮ ಕಮೆಂಡ್ಮೆಂಟ್ ಬರೋಲ್ಲ. ಯಾಕೆಂದ್ರೆ ಫುಲ್ ಬಾಗ್ಲು ಹಾಕೊಂಡ್ಬಿಟ್ರೆ ಎಲ್ಲ ಅವರ ಒಳಗಡೆ ಎಲ್ಲ ಅವ್ರದೇ ಸಂಸಾರ. ಮಲಗಿರ್ತಾರೋ, ಪಿಕ್ಚರ್ ನೋಡ್ತಾರೋ, ಮೊಬೈಲ್ ನೋಡ್ತಾರೋ, ಏನು ಮಾಡ್ಕೋತಾರೋ. ಇವತ್ತು ನಾವು ಮಾಡ್ತಾ ಇರ್ತಕ್ಕಂತಹ ಮನೆ ಕಟ್ತಾ ಇರ್ತಕ್ಕಂಥ ವಿಚಾರದಲ್ಲಿ ಕುಟುಂಬವನ್ನು ನಾವು ಹೊಡೆಯೋ ರೀತಿ ಮನೆ ಕಟ್ತಾ ಇದ್ದೀವಿ ಅಂತ ನಮಗಿನ್ನೂ ಅರ್ಥ ಆಗಿಲ್ಲ. ಸೊ ಮಗಳಿಗೆ ಒಂದು ಸಫಿಷಿಯೆಂಟ್ ರೂಮ್ ಬೇಕು, ಮಗನಿಗೊಂದು ರೂಮ್ ಬೇಕು, ಗೆಸ್ಟ್ಗೊಂದು ರೂಮ್ ಬೇಕು ಅಂತ ಹೇಳ್ಕೊಂಡು ಮನೆ ಕಟ್ತಾ ಇದ್ದೀವಲ್ಲ, ಇದು ನಮ್ಮ ಕುಟುಂಬವನ್ನು ಛಿದ್ರ ಮಾಡ್ತಕ್ಕಂತಹ ಒಂದು ಸತ್ಯ ಇದೆ ಅಂತ ನಮ್ಮ ಜನಕ್ಕೆ ಇನ್ನೂ ಅರ್ಥ ಆಗಿಲ್ಲ. ಹೌದು. ಹಿಂದಿನ ಕಾಲದಲ್ಲಿ ಎಲ್ಲ ಒಟ್ಟಿಗೆ ಕೂರ್ತಿದ್ರು, ಒಟ್ಟಿಗೆ ಮಲಗ್ತಿದ್ರು, ಒಂದೇ ಹಾಲಲ್ಲಿ ಎಲ್ಲ ನಡೀತಿತ್ತು. ಆಯ್ತಾ? ಎಷ್ಟು ಚೆನ್ನಾಗಿದೆ. ಈಗ ನಾವು ಎಲ್ಲ ಮಾಡೋದಲ್ಲ, ಮಣ್ಣು ಮಾಡೋದ್ರಲ್ಲಿ ತಪ್ಪು, ಕಮೋಡ್ ಬೇಡ, ಯಾವುದು ಬೇಡ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಇದನ್ನು ಯಾಕೆ ಅಂತ ಮುಂದುವರೆದ ಭಾಗ ಹೇಳ್ತೀನಿ ನಾನು. ಈ ಕಮೋಡ್ ಮಾಡೋದು, ಇಂಡಿಯನ್ ಸ್ಟೈಲ್ ಮಾಡೋದ್ರಿಂದ ಏನೆಲ್ಲ ಸಮಸ್ಯೆ ಆಗುತ್ತೆ, ಯಾವ ದಿಕ್ಕಿಗೆ ಮಾಡಿದಾಗ ಏನು ಸಮಸ್ಯೆ ಆಗುತ್ತೆ ಅಂತಕ್ಕಂಥದ್ದು ವಾಸ್ತು ಹೇಳ್ತಾವ್ರೆ ಅಂತ ದಯವಿಟ್ಟು ಯಾರು ಅನ್ಕೋಬೇಡಿ. ಇಲ್ಲಿ ನಾವು ಅದನ್ನು ಎಷ್ಟು ಮಟ್ಟಿಗೆ ಗಮನಿಸ್ತಾ ಇದ್ದೀವಿ, ಇದಕ್ಕೆ ಸಂಬಂಧಪಟ್ಟಂಥ ಒಂದು ವಿಚಾರ ಹೇಳಬೇಕಾಗತ್ತೆ. ನಾವು ಕಷ್ಟ ಬಂದಾಗ ಭಗವಂತನ ಸ್ಮರಣೆ ಮಾಡ್ತೀವಿ, ಶಿವನೋ ವಿಷ್ಣುನೋ ಮಾಡ್ತೀವಿ ಅವರವ್ರ ವೈಯಕ್ತಿಕವಾಗಿ. ಇಲ್ಲಿ ನಮ್ಮ ಉಸಿರಾಟ ಶಿವಶಕ್ತಿ ಅಂತ ಹೇಳ್ತೀವಿ. ನಾವು ಆಡುವ ಉಸಿರಾಟದ ಹೆಸರು ಯಾವುದು? ಶಿವಶಕ್ತಿ. ತಗೊಳ್ತಕ್ಕಂಥದ್ದು ಶಿವನಿಗೆ ಸಂಬಂಧಪಟ್ಟಂಥದ್ದು, ನಮ್ಮಿಂದ ಹೊರಗೆ ಬರ್ತಕ್ಕಂಥದ್ದು ಪಾರ್ವತಿಗೆ ಸಂಬಂಧಪಟ್ಟಂಥದ್ದು. ಶಿವಶಕ್ತಿ ಉಸಿರಾಟಕ್ಕೆ ಆ ಪಾರ್ವತಿ ಪರಮೇಶ್ವರನ ನಾವು ದೇಹದಲ್ಲಿ ಅಳವಡಿಸ್ಕೊಂಡಿದ್ದೀವಿ ಅಂತ ಎಷ್ಟು ಜನಕ್ಕೆ ಗೊತ್ತು? ನಾವು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಶಿವನ ಕೈ ಮುಕ್ಕೊಂಬಂದು ಅಂತ ಹೇಳ್ತಾರೆ ಹೊರತು, ನಮ್ಮ ದೇಹದ ಉಸಿರಾಟದಲ್ಲಿ ಇರ್ತಕ್ಕಂಥದ್ದಲ್ಲಿ ಶಿವಪಾರ್ವತಿ ಇದ್ದಾರೆ ಅಂತಕ್ಕಂಥದ್ದು ಎಷ್ಟು ಮಟ್ಟಕ್ಕೆ ಗೊತ್ತು? ಆಶ್ಚರ್ಯ ಅಲ್ಲ? ಸೊ ಇದೊಂದು ಭಾಗ. ಶಿವಪಾರ್ವತಿ ನಮ್ಮ ಉಸಿರಾಟದಲ್ಲಿ ಬಂದರು. ನಮ್ಮ ದೇಹಕ್ಕನುಸಾರವಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣ ಅಂದರೆ ನಾವು ಮನೆಯನ್ನು ಹೇಗೆ ಡಿಸ್ಪ್ಲೇ ಮಾಡ್ತೀವಿ, ಈ ದಿಕ್ಕಲ್ಲಿ ಇದಿರಲಿ, ಈ ದಿಕ್ಕಲ್ಲಿ ಇದಿರಲಿ, ಈ ದಿಕ್ಕಲ್ಲಿ ಇದ್ಕೊಂಡ್ರೆ ಒಳ್ಳೆಯದು, ಇದು ಕತೆ ಹೇಳ್ಕೊಂಡು ಬಂದಿದ್ದೀವಿ ನಾವು. ಆದರೆ ಇಲ್ಲಿ ನಮ್ಮ ಕೆಲವೊಂದು ಸಂದರ್ಭದಲ್ಲಿ ದಶಾವತಾರ ಅಂತ ಕೇಳಿದಿಲ್ಲಮ್ಮ, 10 ಅವತಾರದಲ್ಲಿರ್ತಕ್ಕಂಥ ಶ್ರೀಮನ್ನಾರಾಯಣನ ಒಂದು ಲೆಕ್ಕದಲ್ಲಿ ಬಂದಾಗ ನಾವು ಮನೆಗೆ ದಿಕ್ಕಲ್ಲಿ ಶ್ರೀಮನ್ನಾರಾಯಣನನ್ನು ಕೂರಿಸೋದಕ್ಕಾಗಿದೆಯಾ ಅಂತ ಮೊದಲನೇ ವಿಷಯ. ನಮ್ಮ ದೇಹದಲ್ಲಿ ಶಿವಪಾರ್ವತಿಯನ್ನು ಕೂರಿಸಾಯ್ತು, ಅಲ್ಲ ಕೂರಿಸ್ಕೊಂಡವರೋ ಇಲ್ಲೋ ಗೊತ್ತಿಲ್ಲ, ಕೂರಿಸ್ಬೇಕು, ಅದರ ಕ್ರಮ ಹೇಳ್ಕೊಡೋಣ. ಕೂರಿಸ್ಕೊಳ್ಬೇಕು ಅಂದರೆ ನಮಗೆ ಎಷ್ಟು ಒಳ್ಳೇದಾಗಬೇಕಲ್ವಾ, ಅದ ಕ್ರಮ ಹೇಳ್ಕೊಡೋಣ. ಶಿವಪಾರ್ವತಿ ನಮ್ಮ ದೇಹದ ಕೂರಿಸ್ಕೋಬೇಕು. ಮನೆಗೆ ಇರ್ತಕ್ಕಂಥದ್ದು ಶ್ರೀಮನ್ನಾರಾಯಣನನ್ನು ನಾವು ಶ್ರೀಮಂತಿಗೆ, ಸುಖ ಅನುಭವಿಸೋಕ್ಕೆ, ಖುಷಿಯಾಗಿರೋಕ್ಕೆ, ನಾವು ಕೇಳಿದ್ದೆಲ್ಲ ನಡೆಯೋದಿಕ್ಕೆ, ಅಂದರೆ ನಾವು ಏನು ಅನ್ಕೋತೀವಿ ಅದು ನಡೆಯೋದಿಕ್ಕೆ ಶ್ರೀಮನ್ನಾರಾಯಣ, ಸುಖ ಪ್ರಾಪ್ತಿಗೆ ಭಗವಂತ ಶ್ರೀಮನ್ನಾರಾಯಣ ಬೇಕು, ಲಕ್ಷ್ಮೀನಾರಾಯಣ ಬೇಕು. ಇವತ್ತು ಶುಭ ಶುಕ್ರವಾರದಲ್ಲಿ ಹೇಳ್ತಿದ್ದೀನಿ. ಇವರು ಎಲ್ಲಿರ್ತಾರೆ ಅಂತ ದೇವಸ್ಥಾನದಲ್ಲಿ ಇರ್ತಾರೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಅದಕ್ಕೇನು ಹೇಳುತ್ತೆ ಅಂದರೆ, ನವಗ್ರಹಗಳನ್ನು ಪೂಜೆ ಮಾಡೋದಕ್ಕೆ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ. ನಮ್ಮ ಮನೆಯಲ್ಲೇ ನವಗ್ರಹಗಳನ್ನು ಸ್ಥಾಪನೆ ಮಾಡ್ತಕ್ಕಂಥ ಮನೆಯನ್ನು ಕಟ್ಕೋಬೇಕು. ಇದು ನಿಜವಾದ ಧರ್ಮ. ನಮ್ಮ ವಾಸದ ಮನೆಯಲ್ಲಿ ನವಗ್ರಹಗಳನ್ನು ಸ್ಥಾಪನೆ ಮಾಡ್ಕೋಬೇಕು. ಅಯ್ಯೋ ಸ್ವಾಮಿ, ಮನೆಯಲ್ಲಿ ಇದು ಹೆಂಗೆ ಮಾಡ್ಕೊಳಕ್ಕಾಯ್ತದೆ ಅಂತಾರೆ. ಆ ತಪ್ಪು ತಿಳ್ಕೊಂಡೇ ಇವತ್ತು ನಾವು ಪರದಾಡ್ತಾ ಇದ್ದೀವಿ. ಆಗ ದೇವಸ್ಥಾನಕ್ಕೆ ಹೋಗಬೇಕು, ಈ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳಿ ನಮ್ಮ ಮನೆಯಲ್ಲಿ ನವಗ್ರಹಗಳನ್ನ ಪ್ರತಿಷ್ಠಾಪನೆ ಮಾಡ್ತಕ್ಕಂಥದ್ದು ಅಂದರೆ ದೇವಾಲಯದಲ್ಲಿರ್ತಕ್ಕಂಥ ನವಗ್ರಹಗಳು ತಂದು ಕೂರಿಸ್ಕೊಳ್ಳಿ ಅಂತಲ್ಲ. ನಿಮ್ಮ ಮನೆಯ ಮೂಲೆಯನ್ನು ಸರಿಯಾದ ರೀತಿಯಲ್ಲಿ ಗಮನಿಸಿದಾಗ ಅಲ್ಲಿ ಶ್ರೀಮನ್ನಾರಾಯಣ ಪ್ರತಿಷ್ಠಾಪನೆ ಆಗಿರ್ತಾರೆ. ಯಾವ್ದು ಗಮನಿಸಬೇಕು? ಮೂಲೆಯನ್ನು ಗಮನಿಸಬೇಕು. ನಮ್ಮ ಮನೆ ಮೂಲೆ 4 ಮೂಲೆ ಕರೆಕ್ಟಾಗಿ ಒಂದು ಮೂಲೆ ನೋಡಬೇಕು. ಈ ಥರ 4 ಮೂಲೆ ನೇರವಾಗಿ ನೋಡ್ತಕ್ಕಂಥ ರೀತಿಯಲ್ಲಿ ನಿಮ್ಮ ಮನೆ ಇದೆಯಾ ನೋಡ್ಕೊಳ್ಳಿ ದಯವಿಟ್ಟು. ಯಾವ ಕಾರಣಕ್ಕೆ, ಯಾವುದೇ ಕಾರಣಕ್ಕೂ ಇದೆಯಾ ನೋಡ್ಕೊಳ್ಳಿ. 4 ಮೂಲೆ ನೇರ ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ 4 ಮೂಲೆ ನಡಿಗೆ ನಿಮ್ಮ ಮನೆಯಲ್ಲಿ ಬರುತ್ತಾ ನೋಡ್ಕೊಳ್ಳಿ. ಗುರುಜಿ, ಮಾತನಾಡ್ತಾ ಹೋಗೋಣ. ಈಗ ಹಾಸನದಿಂದ ನಾಗಮ್ಮ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ತೆ ನಾಗಮ್ಮ ಅವರೇ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೇ ಕೇಳಬೇಕಿತ್ತು. ನಕ್ಷತ್ರ ಏನು? ಅನುರಾಧ ನಕ್ಷತ್ರ. ಗುರೂಜಿ ಇದ್ದಾರೆ, ಮಾತನಾಡಿ. ಹಲೋ. ಹರಿ ಓಂ ಗುರುಜಿ. ನಾರಾಯಣ. ಹೇಳಿಪ್ಪ, ಯಾರ್ದು ಅನುರಾಧ ನಕ್ಷತ್ರ? ನಂದೇ ಗುರುಜಿ. ಮದುವೆ ಆಯ್ತಮ್ಮ? ಆಗೈತೆ ಗುರುಜಿ. ಎಷ್ಟು ವರ್ಷ ಆಯಿತು? 19 ವರ್ಷ ಆಯ್ತು. ಓಕೆ, ಏನಾಗಬೇಕಿತ್ತಪ್ಪ ನಿನ್ನ ಬಗ್ಗೆ? ನಂದು ಆರೋಗ್ಯದ ಬಗ್ಗೆನೇ ಕೇಳಬೇಕು ಗುರುಜಿ. ಯಾವ ವಾರ ಹುಟ್ಟಿದೆ ಅಮ್ಮ? ಶನಿವಾರ. ಎಷ್ಟೊತ್ತಲ್ಲಿ? ಬೆಳಗ್ಗೆನಾ, ಮಧ್ಯಾಹ್ನ, ಸಂಜೆನಾ?
ಸಂಜೆ ರಾತ್ರಿ ಅಂತೆ ಗುರುಜಿ 12 ಗಂಟೆ ಮೇಲೆ. ಬಾಬಾ ಏನಕ್ಕಾರೋ ರಾತ್ರಿ ಹೊತ್ತು ಊಟ ಹಾಕೋದಮ್ಮ. ಇಂಥ ತೊಂದರೆ ಯಾಕಮ್ಮ ಕುಟುಂಬದವ್ರು ಕೊಟ್ಟು ನೀನು ಅನುಭವಿಸ್ತಾ ಇದೆಯಾ? ಏನು ಮಾಡೋದು, ದೇವ್ರು ಕೊಟ್ಟ ಅಂತೀಯಾ? ದೇವ್ರು ಕೊಟ್ಟ ಅಂತಲೇ ನಾನು ಹೇಳ್ಬೇಕಷ್ಟೇ ಗುರುಜಿ. ಹುಟ್ಟೋದು ದೇವರೇ ಕೊಡೋದು, ಸಾಯೋದು ದೇವರೇ ಕೊಡೋದು ಅಂತ ಅನ್ಕೊಂಡ್ಬಿಟ್ಟಿದ್ದೀವಿ ನಾವು. ನಿಮ್ಮ ತಂದೆಯಲ್ಲಿ? ತಂದೆ ಮನೇಲಿದ್ದಾರೆ ಗುರುಜಿ, ಊರಲ್ಲಿದ್ದಾರೆ. ಓಕೆ, ಅವ್ರ ಆರೋಗ್ಯ ಹೇಗಿದ್ದಾರೆ? ಚೆನ್ನಾಗಿದ್ದಾರೆ ಗುರುಜಿ. ಎಷ್ಟು ವಯಸ್ಸು ನಿಮ್ಮ ಅಪ್ಪನಿಗೆ? 80 ವರ್ಷ ಗುರುಜಿ. ಓಕೆ, ಖುಷಿನಾ ನಮ್ಮಪ್ಪ ಹೆಂಗೂ ಚೆನ್ನಾಗಿ ಓಡಾಡ್ತಾರೆ ಅಂತ? ಖುಷಿ ಇದೆ ಗುರುಜಿ. ನಿಮ್ಮಮ್ಮ? ಅಮ್ಮಂದೇ ಆರೋಗ್ಯ ಚೆನ್ನಾಗಿಲ್ಲ ಗುರುಜಿ. 40 ನಾನು ಅವ್ರು ಬರೀ ಕಾಯಿಲೆ ಕಾಯಿಲೆ ಕಾಯಿಲೆ. ಈಗ ತಿಳ್ಕೊಂಬಿಡಿ, ನೀವು ಹುಟ್ಟಿದ್ದು ಯಾರ ಹೊಟ್ಟೆಲಿ? ಅಮ್ಮನ ಹೊಟ್ಟೆಲಿ. ಅಷ್ಟೇ, ವೆರಿ ಸಿಂಪಲ್. ಶಾಸ್ತ್ರ ಯಾಕೆ ಕೇಳಬೇಕು? ಅಮ್ಮ ಚೆನ್ನಾಗಿದ್ರೆ ಮಗಳು ಚೆನ್ನಾಗಿರ್ತಾಳೆ, ಚೆನ್ನಾಗಿಲ್ಲ ನಾನು ಚೆನ್ನಾಗಿಲ್ಲ, ವೆರಿ ಸಿಂಪಲ್. ಈಗ ನಿಮ್ಮ ಅಮ್ಮ ತಿಳ್ಕೊಂಡಿಲ್ಲ, ಮದುವೆ ಆಗೋಗಿ ತಿಳ್ಕೊಂಡಿಲ್ಲ, ನೀವು ಮಕ್ಕಳು ಹುಟ್ಟಿದಾಗ ತಿಳ್ಕೊಂಡಿಲ್ಲ, ನಿಮ್ಮ ಮದುವೆ ಮಾಡುವಾಗ ತಿಳ್ಕೊಳ್ಳಿಲ್ಲ ಅಲ್ವೇನಮ್ಮ? ಹೌದು ಗುರುಜಿ. ಯಾಕೆ, ನಂಬಿಕೆ ಇಲ್ವಾ, ಟೈಮ್ ಇಲ್ವಾ? ನಂಬಿಕೆ ಇಲ್ಲ ಅಂತೇನಿಲ್ಲ ಗುರುಜಿ, ಆದ್ರೆ ಎಲ್ಲಾದ್ರೂ ಬರೀ ಶಾಸ್ತ್ರದವರು ಅದು ಸರಿ ಇಲ್ಲ, ಗ್ರಾಚಾರ ಸರಿ ಇಲ್ಲ, ಶನಿ ಪೂಜೆ ಮಾಡಿ ಹಂಗೆ ಹಿಂಗೆ ಬರೀ ಇದೇ ಹೇಳೋರಲ್ಲ ಗುರುಜಿ. ಈ ತರ ಯಾರನ್ನು ಹಿಂದಿಂದೆಲ್ಲ ತೆಗೆದು ಹಿಂದಕ್ಕೆಲ್ಲ ಹೋಗಿ ಅದೆಲ್ಲ ಹೇಳ್ಬೇಕನ್ನೋದೇ ಯಾರಿಗೂ ಇಲ್ವಲ್ಲ ಗುರುಜಿ. ಅಮ್ಮ, ಶಾಸ್ತ್ರ ಹೇಳೋರು ನಿಮ್ಮ ಮನೆಗೆ ಬರ್ತೀರಾ, ನೀವು ಶಾಸ್ತ್ರ ಹೇಳೋರು ಮನೆಗೆ ಹೋಗ್ತೀರಾ ಹೇಳಿ? ನಾವ್ ಹೋಗ್ತೀವಲ್ಲ ಗುರುಜಿ. ಈಗ ತಪ್ಪ್ಯಾರ್ದು? ನಮ್ದೇ. ಅವ್ರಿಗೆ ಯಾಕೆ ಹೇಳ್ಬೇಕು ನಾವು? ಅವರು ಇದ್ದಾರೆ, ಅವ್ರ ಹತ್ರಕ್ಕೆ ನೀವು ಹೋಗಿ ಕೇಳೋದು, ದುಡ್ಡು ಕೊಟ್ಬಿಟ್ಟು ಕೇಳ್ತೀರಾ, ಇದು ಯಾವ ಗ್ರಾಚಾರ ಅಲ್ಲ. ನಾವು ಮೊದಲು ಯಾವ ಡಾಕ್ಟರ್ ಹತ್ರ ಹೋದರೆ ಮೂಗು ರಿಪೇರಿ ಆಗುತ್ತೆ, ಆ ಮೂಗು ರಿಪೇರಿ ಮಾಡೋ ಹತ್ರನೇ ಹೋಗಬೇಕು. ಜ್ವರಕ್ಕೆ ಔಷಧಿ ಕೊಡೋ ಹತ್ರ ಹೋದ್ರೆ ಆಗಲ್ಲ ಅಲ್ವಾ ತಾಯಿ? ಹೌದು ಗುರುಜಿ. ಇದನ್ನು ಯಾಕೆ ನಿನ್ಗೆ ಇಷ್ಟು ಹೇಳಿದೆ ಅಂದರೆ, ಎಷ್ಟೋ ಜನ ನಿನ್ಗೆ ಹೇಳ್ಬೋದು, ಅನುರಾಧ ನಕ್ಷತ್ರ ಏನಮ್ಮ ತುಂಬ ಚೆನ್ನಾಗಿರುತ್ತಲ್ಲಮ್ಮ, ಚೆನ್ನಾಗಿರ್ಬೇಕಲ್ಲಮ್ಮ ನೀನು ಅಂತ ಅನ್ಬೋದು. ಹಂಗೆ ಹೇಳೋ ತರನೇ ಚಪ್ಲಿಕಲ್ಲು ಹೇಳ್ಬಿಟ್ರು ಗುರುಜಿ. ಏನಮ್ಮ? ಅನುರಾಧ ನಕ್ಷತ್ರ ಚೆನ್ನಾಗೈತೆ ಅಂತ ಹೇಳಿನೇ ನಾನು ತಲೆ ಮೇಲೆ ಚಪ್ಲಿಕಲ್ಲು ಹೇಳ್ಬಿಟ್ಟು. ಅಬ್ಬಾ, ಎಷ್ಟು ಚೆನ್ನಾಗಿ ಹೇಳಿದೆ ನೋಡಮ್ಮ. ಅವ್ರಿಗೆ ಹೇಳ್ಬೇಕು ಚೆನ್ನಾಗದೆ ಅಂದರೆ, ಅದು ಹೆಂಗೆ ಚೆನ್ನಾಗದೆ ಹೇಳಪ್ಪ ಒಂಚೂರು ಅಂತ. ಕೇಳಂಗಿಲ್ಲ, ಮುಂದೆ ಪ್ರಶ್ನೆನೇ ಕೇಳಂಗಿಲ್ಲ ಗುರುಜಿ. ಮಹಾನಕ್ಷತ್ರ ಅಯ್ಯೋ ಅದೇನು ಹಂಗೆ ಹಿಂಗೆ ಬರೀ ಇದೇ ಹೇಳ್ಬಿಡ್ತಾರೆ. ಓಕೆ, ನಿನಗೆ ಕೋಪ ಜಾಸ್ತಿನಾ ಬೇಜಾರು ಜಾಸ್ತಿನಾ? ಗುರುಜಿ ನಂಗೆ 2 ಐತೆ ಗುರುಜಿ. ಸೊ ಇದು ನನಗೆ ಯಾಕೆ ಬೇಕು ಅಂತ ನಿನಗೆ ಅನ್ಸಲ್ವಾ? ತುಂಬಾ ಸಲ ಒಬ್ಳೆ ಇದ್ದೀನಿ ಗುರುಜಿ ನಾನು. ಈ ತರ ಯಾಕೆ ಆಗುತ್ತೆ, ಈ ತರ ಯಾಕೆ ಬರುತ್ತೆ, ಒಂದು ಕ್ಷಣ ಇದ್ದಂಗೆ ಇನ್ನೊಂದು ಕ್ಷಣ ಇರಲ್ಲ. ಆರೋಗ್ಯನೂ ಅಷ್ಟೇ, ಮನಸ್ಥಿತಿನೂ ಅಷ್ಟೇ ಗುರುಜಿ. ನಿದ್ದೆ ಅಂತೂ ಇಲ್ವೇ ಇಲ್ಲ ಗುರುಜಿ. ಅಂದರೆ ನೀನು ಊಟದ ಸಿಸ್ಟಮ್ ಇದೆಯಲ್ಲಮ್ಮ, ನೀನು ಕೆಡಿಸ್ಕೊಂಡಿರೋದು ಊಟದ ಸಿಸ್ಟಮ್ ಚೆನ್ನಾಗಿಲ್ಲ ನಿಂದು. ನೀನು ಊಟ ಮಾಡ್ತಿರೋದು ಕರೆಕ್ಟಾಗಿದೆಯೇನಮ್ಮ? ಸಮಯ, ಊಟ ಮಾಡೋ ರೀತಿ. ಇಲ್ಲ ಗುರುಜಿ. ಈಗ ನಮ್ಮ ದೇಹಕ್ಕೆ ಶಕ್ತಿ ಕೊಡ್ತಕ್ಕಂಥದ್ದು ಊಟ ಅಂತ ಗೊತ್ತಿದೆಯಲ್ವಾ? ಗೊತ್ತು ಗುರುಜಿ. ಹಾಂ, ಈಗ ಉಸಿರಾಟನೂ ಕೂಡ ನೀನು ಚೆನ್ನಾಗಿದೆ, ಗಂಟ್ಲಲ್ಲಿ ಮೂಗಲ್ಲಿ ಸ್ವಲ್ಪ ಆವಾಗ ರಿಪೇರಿ ಮಾಡ್ಕೋಬೇಕು ನಾನು, ಇದು ಉಸಿರಾಟದಲ್ಲೂ ಸ್ವಲ್ಪ ಅಂತ ಅನ್ಸುತ್ತಾ ನಿನಗೆ? ಹ್ಞೂ ಗುರುಜಿ, ಅನ್ಸುತ್ತೆ. ತುಂಬಾ ಸಲ ಅನ್ಸಿದೆ ಗುರುಜಿ. ಈಗ ನಿನ್ನ ಮೆದುಳಿಗೂ ನಿನ್ನ ಕರುಳಿಗೂ ಸಂಬಂಧನೇ ಇಲ್ಲ. ನಿಜ ಗುರುಜಿ, ನಿಜ. ಆಮೇಲೆ ಮಲ್ಕೊಂಡಾಗ ನೋಡ್ಕೊ, ನೀನು ಸ್ವಲ್ಪ ನಿನಗೆ ಗೊತ್ತಾಗಲ್ಲ. ಮಲ್ಕೊಂಡಾಗ ನೀನು ಎಷ್ಟೊಂದು ಕಷ್ಟಪಟ್ಟು ಮಲ್ಕತ್ತೀಯ ಅಂದರೆ, ಏನಕ್ಕಾರು ರಾತ್ರಿ ಆಯಿತೋ, ಏನಕ್ಕಾರು ಬೆಳಗಾಯಿತೋ. ನಿಜ ಗುರುಜಿ, ಅದನ್ನ ನೀವು ಹೇಳ್ಬೇಕು ಅಂತಾನೆ ಏನಿಲ್ಲ ಗುರುಜಿ, ಅದು ನನಗೆ ಗೊತ್ತಾಗ್ಬಿಟ್ಟೈತೆ. ಈಗ ಇದು ದೇವ್ರು ಕೊಟ್ಟಿದ್ದ, ನಾವೇ ಮಾಡ್ಕೊಂಡಿದ್ದ? ಗೊತ್ತಾಗಿಲ್ಲ, ನಾವೇ ಮಾಡ್ಕೊಬಿಟ್ಟಿದ್ದೀವಿ. ಈಗ ನೀನೇನು ಮಾಡಬೇಕು ಅಂದರೆ, ಆಂಜನೇಯ ಅಥವಾ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ನಾಳೆ ಶನಿವಾರ ಒಂದು ಸ್ವಲ್ಪ ಮನ್ಸಿಗೆ ನೆಮ್ಮದಿ ಬಂತು, ಏನೋ ಒಂಚೂರು ಧೈರ್ಯ ಬಂತು ಅಂತ ಅನ್ಕೋಬೇಕು. ಆಮೇಲೆ ನೀನು ಬೇಗ ಅನ್ಕೋತೀಯ, ಏನಕ್ಕಾರು ಹುಟ್ಟದೆ ನಾನು, ಏನಕ್ಕೆ ಜೀವನ ಬೇಕು ನನಗೆ, ಈ ಥರ ತುಂಬ ಸೈಡ್ಗೆ ಹೋಗ್ಬಿಡ್ತೀಯ ಒಂದೊಂದು ಸಲ. ಆ ಥರ ತೊಗೋಬೇಡ. ಬಂದಿದ್ದೀನಿ ಇಲ್ಲಿ ಈ ಭೂಮಿಗೆ, ನಾನು ಕರೆಕ್ಟಾಗಿ ತಿಳ್ಕೊಂಡು ಬದುಕಬೇಕು ಅನ್ನೋ ಲೆಕ್ಕಾಚಾರಕ್ಕಾದರೆ ನಾಳೆ ಬೆಳಗ್ಗೆ ತಲೆಗೆ ಸ್ನಾನ ಮಾಡಿ ಕಡಲೆ ಹಿಟ್ಟೋ ಸೀಗೆ ಪುಡಿನೋ ಸಾಂಪುನೋ ಏನೋ ಹಾಕ್ಕೊಂಡು ತಲೆಗೆ ಸ್ನಾನ ಮಾಡೋ ಅಭ್ಯಾಸ ಮಾಡಿಕೊಂಡು ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಒಂದು ತುಳಸಿ ಅರ್ಚನೆ ಮಾಡಿಸಿ ಮನೆಗೆ ಬಂದು 12 ಗಂಟೆಗೆ ಬೆಳಗ್ಗೆ ಏನಾದ್ರು ಒಂಚೂರು ತರಕಾರಿನೋ ಹಣ್ಣು ತಿನ್ನೋ ಪರವಾಗಿಲ್ಲ, 12 ಗಂಟೆ ಕರೆಕ್ಟಾಗಿ ಬಾಳೆ ಎಲೆಯಲ್ಲಿ ಬಿಸಿ ತಾಜಾ ಊಟ, ಎಲೆ ಮೇಲೆ ತುಪ್ಪ ಹಾಕಬೇಕು. ಆ ತುಪ್ಪ ಎಲೆಗೆಲ್ಲ ಹಿಂಗೆ ಸವರಬೇಕು. ಅದರ ಮೇಲೆ ಅನ್ನ ಹಾಕ್ಕೋಬೇಕು, ಅದರ ಮೇಲೆ ಸಾಂಬಾರು ಹಾಕೊಂಡು ಮತ್ತೆ ತುಪ್ಪ ಹಾಕಬೇಕು. ಈ ರೀತಿಯಾದ ಸುಖಭೋಜನವನ್ನು ಮಾಡ್ತಕ್ಕಂಥದ್ದು ಕಡಲೆಬೇಳೆ ಪಾಯಸ ಇಲ್ಲ ಕಡಲೆಬೇಳೆ ಹೊಡೆ. ಇಷ್ಟು ಮಾಡಿಬಿಟ್ರೆ ನಾಳೆ ನಿನಗೆ ರಸದೌತಣ, ತೃಪ್ತಿಯಾಗಿ ತುಂಬ ಅಗದು ಚೆನ್ನಾಗಿ ನೆಮ್ಮದಿಯಾಗಿ ಊಟ ಮಾಡಿಬಿಡು. ಮಧ್ಯಾಹ್ನ ಒಂದೇ ಊಟ, 12 ಗಂಟೆಯಿಂದ 1 ಗಂಟೆ. ಮಾತಾಡಬಾರ್ದು, ಟಿ ವಿ ನೋಡಬಾರ್ದು, ಮೊಬೈಲ್ ಇಟ್ಕೋಬಾರ್ದು, ಕೋಪ ಮಾಡ್ಕೋಬಾರ್ದು, ಬೇಜಾರು ಮಾಡ್ಕೋಬಾರ್ದು. ಊಟಕ್ಕೆ ನಮಸ್ಕಾರ ಮಾಡಿ ಶ್ರೀಮನ್ನಾರಾಯಣ ಅಂತ ಹೇಳಿ ಅನ್ನ ಮುಟ್ಟಬೇಕು. ಊಟ ಎಲ್ಲ ಆದಮೇಲೆ ಕೃಷ್ಣಾರ್ಪಣ ಮಸ್ತು ಅಂತ ಹೊಟ್ಟೆ ಸ್ವಲ್ಪ ಸವರ್ಕೊ. ಇಷ್ಟು ಮಾಡು. ನಾಳೆ ರಾತ್ರಿಗೆ
ಬರೀ ಹಾಲು ಹಣ್ಣು ತೊಗೋಬೇಕು, ಅಥವಾ ಒಂದೇ ಒಂದು ಚಪಾತಿ ಸಾಕು, ಮಾಡಿ ವಾಕ್ ಮಾಡಿ ಮಲ್ಕೋ, ಒಳ್ಳೆ ನಿದ್ದೆ ಬರುತ್ತೆ. ಇದನ್ನು 3 ದಿನ ಈ ಥರ ಮಾಡು, ನಿನಗೆ ಎಷ್ಟು ಮನಸ್ಸು ಖುಷಿ ಆಗುತ್ತೆ. ಆಮೇಲೆ ಗೊತ್ತಾಗತ್ತೆ ನಾನು ಸರಿ ಹೋಗ್ತಿದ್ದೀನಿ ಅಂದಾಗ ಮುಂದಕ್ಕೆ ಏನು ಮಾಡಬೇಕು ಅಂತ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡು. ಮತ್ತೆ ಇನ್ನೊಂದು ಸಲ ಫೋನ್ ಹಚ್ಚಬೇಡ, ಗುರುಗಳೇ ಇಲ್ಲಿವರೆಗೆ ಇದು ಮಾಡಿದೆ ಮುಂದಕ್ಕೆ ಏನು ಅಂತ. ನೀವೆಲ್ಲ ಕೆಲವು ಜನ ಏನು ಅಂದರೆ ಫೋನಲ್ಲೇ ತಿಳ್ಕೊಂಬಿಡೋದು. ಇದನ್ನು ನಿನಗೆ ಹೇಳಿರ್ತಕ್ಕಂಥದ್ದು ನಿನಗೆ ಒಂದು ಬದಲಾವಣೆ ಆಗಬೇಕು ಅನ್ನೋದಕ್ಕೆ ಹೇಳಿದ್ದೀನಿ. ಪೂರ್ಣ ನೀನು ಅನುರಾಧ ನಕ್ಷತ್ರಕ್ಕೆ ಏನಕ್ಕೆ ಕೊಟ್ಟಿದೆ, ನಮ್ಮಪ್ಪ ಏನು, ನಮ್ಮಮ್ಮ ಏನು, ನಮ್ಮಮ್ಮ ಯಾಕೆ ಅನುಭವಿಸ್ತಾ ಇದ್ದಾರೆ, ನಾನು ಯಾಕೆ ಅನುಭವಿಸ್ತಾ ಇದ್ದೀನಿ ಅನ್ನೋ ಸತ್ಯ ತಿಳ್ಕೊಬೇಕಂದ್ರೆ ನೀನು ಭೇಟಿ ಆಗ್ತಕ್ಕಂಥ ಅಭ್ಯಾಸ ಇದ್ದರೆ, ಆಸಕ್ತಿ ಇದ್ದರೆ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡು. ಮತ್ತು ಇನ್ನೊಮ್ಮೆ ಕರೆ ಮಾಡಿ ದಯವಿಟ್ಟು ತೊಂದರೆ ಕೊಡಬೇಡ. ಅಲ್ಲಿ ನನಗೆ ಗುರುಗಳಿಗೆ ಕೊಡಿ, ಅವ್ರು ಹೇಳಿದ್ರು ಕೊಡಿ, ದಯವಿಟ್ಟು ಇದೆಲ್ಲ ಅಭ್ಯಾಸ ಇಟ್ಕೋಬೇಡಿ. ಯಾರೇ ಆಗಲಿ ಒಂದು ಸಲ ಫೋನ್ ಮಾಡಿ ವಿಷಯ ತಿಳ್ಕೊಳ್ಳಿ, ಬೇರೆಯವ್ರಿಗೆ ಅವಕಾಶ ಕೊಡಿ. ಸಾಕಷ್ಟು ಜನ ಕಾಯ್ತಾ ಇರ್ತಾರೆ. ಧೈರ್ಯವಾಗಿ ಹೆದರ್ಸಮ್ಮ, ತಿಳ್ಕೊಳ್ಳಮ್ಮ, ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ನಾಗಮ್ಮ ಕರೆ ಮಾಡಿದ್ದಕ್ಕಾಗಿ. ಈಗ ಮತ್ತೊಬ್ಬರು ಕಾಲರ್ ರೆಡಿ ಇದ್ದಾರೆ, ಶಿವಮೊಗ್ಗದಿಂದ ಸಾವಿತ್ರಿ ಅವರು. ನಮಸ್ತೆ ಮೇಡಮ್. ನಮಸ್ತೆ. ಯಾವ ರಾಶಿ, ಯಾವ ನಕ್ಷತ್ರ? ಉತ್ತರಾಷಾಢ ನಕ್ಷತ್ರ, ಮಕರ ರಾಶಿ. ಯಾರ ಬಗ್ಗೆ ಕೇಳಬೇಕಿತ್ತು? ಗುರುಜಿ ಇದ್ದಾರೆ, ಮಾತನಾಡಿ. ಹಲೋ. ಹಲೋ. ಹಾಂ ಹೇಳಿ ತಾಯಿ. ಹರಿ ಓಂ ಗುರುಗಳೇ. ನಾರಾಯಣ ಹೇಳಿ. ನಮ್ಮ ಮಗನ ಬಗ್ಗೆ ಕೇಳಬೇಕಿತ್ತು. ಎಷ್ಟು ವಯಸ್ಸು? ವಯಸ್ಸೆಷ್ಟಮ್ಮ? ಹಲೋ. ಕಾಲ್ ಕಟ್ ಆಗಿದೆ. ಓಕೆ. ಗುರುಜಿ, ನೀವು ಆಗಲೇ ಹೇಳ್ತಾ ಇದ್ರಿ, ಅಂದರೆ ನಮ್ಮ ಮನೆಯಲ್ಲಿ ನವಗ್ರಹಗಳನ್ನು ಪ್ರತಿಷ್ಠಾಪನೆ ಮಾಡಬೇಕು ಅಂತ ಹೇಳ್ತಾ ಇದ್ರಿ. ಅದು ಹೇಗೆ ಮನೆಯಲ್ಲೇ ನವಗ್ರಹವನ್ನು ಪ್ರತಿಷ್ಠಾಪನೆ ಇಲ್ಲಿ ಮಾಡೋದು? ಒಂದು ವಿಷಯ ಏನಂತಂದರೆ, ನಾವು 10 ಅವತಾರಗಳಲ್ಲಿ 4 ಅವತಾರವನ್ನು ನಾವು 4 ದಿಕ್ಕಿಗೆ ನಾವು ಫಿಕ್ಸ್ ಮಾಡಬೇಕು. ನಮ್ಮ ಮನೆಯಲ್ಲೇ ಭಗವಂತ ಇದ್ದಾನೆ ಅನ್ನೋದಕ್ಕೆ ಲೆಕ್ಕಾಚಾರಕ್ಕೆ ಮೊದಲು ಬರ್ತಕ್ಕಂಥದ್ದು ಮತ್ಸ್ಯಾವತಾರ, ಕೂರ್ಮಾವತಾರ, ವರಾಹಾವತಾರ, ನಾರಸಿಂಹಾವತಾರ. ಈ 4 ಅವತಾರಗಳಲ್ಲಿ ಶ್ರೀ ಮಹಾವಿಷ್ಣು ಇರ್ತಕ್ಕಂಥದ್ದು ಏನಂದರೆ 4ನೇ ಅವತಾರವೇ ಮನುಷ್ಯ ಅವತಾರ. ಯಾಕೆ ಅಂದರೆ ನಾವು ಪ್ರಾಣಿ, ಮನುಷ್ಯ ರೂಪದ ಪ್ರಾಣಿಯಾಗಿ ನಾವು ಹುಟ್ಟಿರೋದು ಅಂತ ನಮಗಿನ್ನೂ ಗೊತ್ತಿಲ್ಲ ಅಲ್ವಾ. ಅದಕ್ಕೆ ನರಸಿಂಹಸ್ವಾಮಿಗೆ ಕುತ್ತಿಗೆಯಲ್ಲಿ ಇರ್ತಕ್ಕಂಥ, ಕುತ್ತಿಗೆ ಮೇಲೆ ಇರ್ತಕ್ಕಂಥದ್ದು ಪ್ರಾಣಿ, ಕುತ್ತಿಗೆಯಿಂದ ಕೆಳಗಡೆ ಇರ್ತಕ್ಕಂಥದ್ದು ದೇಹ, ಮನುಷ್ಯ ಅಲ್ವಾ. ಇದನ್ನು ನಾವು ತಿಳ್ಕೊಳ್ಳಿ ಅಂತ ನರಸಿಂಹ ಅವತಾರವನ್ನು ಭಗವಂತ ತೋರಿಸಿರೋದು. ನೀವು ಮನುಷ್ಯರು ಅಂದ್ಕೊಂಡಿದ್ದೀರಾ? ಅಲ್ಲ, ಪ್ರಾಣಿಯಿಂದ ಬಂದಿರೋದು. ಪ್ರಾಣಿ ಆದಿ ಮಾನವರಿಂದ ಲೆಕ್ಕ ಹಾಕ್ಕೊಂಡ್ರು ನಾವು ಮನುಷ್ಯ ಆಗಕ್ಕೆ ಇನ್ನೂ ಅವಕಾಶ ಆಗೇ ಇಲ್ಲ. ಹೌದು. ಈ ಮನುಷ್ಯ ಆಗಿಲ್ಲ ಅಂತ ತಿಳ್ಕೊಂಡೇ ಇಲ್ಲ ನಾವು. ಮನುಷ್ಯ ನಾವು ಇನ್ಯಾರು ನಿಮ್ಮ ಕಣ್ಣಿಗೆ ಹೆಂಗೆ ಕಾಣ್ತೀನಿ ಅಂತ ಕೇಳಿದ್ರೆ ಕೆಲವರು ಬೈದೇ ಬಿಡ್ತಾರೆ, ನೀನು ಮನುಷ್ಯ ಅಲ್ವಾ ನಾನು. ಕೆಲವರು ಬೇಜಾರಾಗಂತಾರೆ, ನೀನು ಮನುಷ್ಯ ನೀನು ಅಂತ, ನಿನ್ಗೆ ಹೆಂಗೆ ಕಾಣಿಸ್ತೀನಿ ನಾನು ಅಂತಾರೆ. ಆದರೆ ನಾವು ಮನುಷ್ಯತ್ವಕ್ಕೆ ಬದಲಾವಣೆ ಆಗೇ ಇಲ್ಲ ಅಂತ ನಮಗೆ ಗೊತ್ತಿಲ್ಲ. ಅದಕ್ಕೆ ನಮಗೆ ಏನೇನೋ ಯೋಚನೆ, ಏನೇನೋ ಬೇಜಾರು, ಏನೋ ಹಿಂಸೆ, ಈ ರೀತಿ ಅನುಭವಿಸೋದಕ್ಕೆ ಕಾರಣ ನಾವು ಮನುಷ್ಯತ್ವಕ್ಕೆ ಪಾದಾರ್ಪಣೆಯನ್ನು ಮಾಡಲಿಕ್ಕಾಗಿಲ್ಲ. ಇದಕ್ಕೆ ಕಾರಣ ನಮ್ಮ ವಾಸದ ಮನೆಯಲ್ಲಿ 4 ದಿಕ್ಕುಗಳಲ್ಲಿ ಮನೆಯ ಒಳಗಡೆ ಇರುವಂಥ, ಇನ್ನೊಂದ್ಸಲ ನೋಡ್ಕೊಳ್ಳಿ ದಯವಿಟ್ಟು, ನಿಮ್ಮ ಮನೆಯಲ್ಲಿ ನಿಂತಾಗ 4 ದಿಕ್ಕು ಕರೆಕ್ಟಾಗಿ ನಿಮ್ಮ ಕಣ್ಣಿಗೆ ಕಾಣಿಸುತ್ತಾ ದಯವಿಟ್ಟು ನೀವು ಗುರ್ಸಕ್ಕಾಗತ್ತಾ? ಇಲ್ಲ. ಯಾಕೆಂದರೆ ಒಂದು ಕಡೆ ಬಾತ್ರೂಮ್ ಮುಚ್ಕೊಂಡಿರ್ತದೆ, ಒಂದು ಕಡೆ ಬೆಡ್ರೂಮ್ ಮುಚ್ಕೊಂಡಿರ್ತದೆ, ಒಂದು ಕಡೆ ಅಡುಗೆ ಮನೆ ಮುಚ್ಕೊಂಡಿರ್ತದೆ, ಹೌದಲ್ಲ. ಈ ರೀತಿಯಾಗಿ ನಾವು ಏನು ಮಾಡ್ತೀವಿ, ಮೂಲೆ ನೋಡ್ಕೊಂಡು ವಾಸ್ತು ಪ್ರಕಾರ ಅಂತ ಮನೆ ಕಟ್ಕೋತೀವಿ ಹೊರತು 4 ದಿಕ್ಕುಗಳನ್ನು ನಾವು ನಮ್ಮ ಕಣ್ಣಿಗೆ ಕಾಣಿಸುವ ರೀತಿಯಲ್ಲಿ ನಾವು ಇಟ್ಕೊಂಡಾಗ 4 ದಿಕ್ಕಲ್ಲಿ ಬಾಗಿಲುಗಳು, ಕಿಟಕಿಗಳು ಇರಬೇಕು. 4 ದಿಕ್ಕಲ್ಲಿ ಬಾಗಿಲು ಮತ್ತು ಕಿಟಕಿ ಇರಬೇಕು. ಇದು ಮನೆಯಲ್ಲಿ ಶ್ರೀಮನ್ನಾರಾಯಣ ಅನುಗ್ರಹ ಪ್ರಾಪ್ತಿ ಆಗತ್ತೆ. ಇದನ್ನು ಹೆಂಗ ಮಟ್ಟಿಗೆ ಡಿವೈಡ್ ಮಾಡೋದು ಅನ್ನೋದೇ ಒಂದು ದೊಡ್ಡ ಯಕ್ಷ ಪ್ರಶ್ನೆ ಆಗತ್ತೆ. ಹೇಳಿದಷ್ಟು ಸುಲಭ ಅಲ್ಲ. ಆಮೇಲೆ ದಯವಿಟ್ಟು ಹೇಳ್ತೀನಿ, ತಪ್ಪಾಗಿ ನಾನು ಹೇಳಿದೆ ಅಂತ ಬರ್ಕೊಂಬಿಟ್ಟು ಯಾರೋ ಮನೆ ಕಟ್ಸುವಾಗ ಬುದ್ಧಿ ಬಳಸ್ಬಿಟ್ಟು ಏನೋ ಮಾಡ್ಕೊಂಡ್ರೆ ಅದು ನಿಮ್ಮ ತಪ್ಪು. ಸುಮಾರು ಬುದ್ಧಿವಂತರು ಜಾಸ್ತಿ. ನೀವು ಹೇಳಿದ್ದೆ ಮಾಡಿ ಸ್ವಾಮಿ ಅಂತ ನಾನು ಕರ್ಕೊಂಡೋಗಿ ತೋರಿಸೋರ ಮೇಲೆ, ಸ್ವಾಮಿ ನೀವು ಹೇಳಿದ್ರಿ ಕುತ್ಕೊಂಡು ಹಿಂಗೆ ಮಾಡಿ ಅಂತ ಮತ್ತೆ ಡಬಲ್ ದುಡ್ಡು ಖರ್ಚು ಮಾಡಿಸಿದ್ದೀನಿ ಅವ್ರಿಗೆ. ಯಾಕೆ ಅಂದರೆ ಬುದ್ಧಿ ಕಲೀಲಿ ಅಂತ. ಹೌದು. ಅಲ್ವಮ್ಮ, ಬುದ್ಧಿ ಕಲೀಲಿ ಅಂತ ಅವ್ರ ಡಬಲ್ ದುಡ್ಡು ಖರ್ಚು ಮಾಡಿಸಿದ್ದೀನಿ. ಯಾಕೆ ಅಂದರೆ ನೀನು ನನ್ನ ಕೇಳ್ದೇ ಮಾಡ್ಕೊಂಡಿದ್ದಕ್ಕೆ, ಮತ್ತು ನನ್ನ ಹತ್ರ ಬಂದದ್ದಕ್ಕೆ ಡಬಲ್ ದುಡ್ಡು ಕೊಟ್ಟರೆ ನಾನು ಬರ್ತೀನಿ ಅಂತ ಹೇಳ್ತೀನಿ. ಯಾಕೆ ಅಂದರೆ ನಮ್ಮ ಜನಕ್ಕೆ ಎಲ್ಲವೂ ಗೊತ್ತು ಅಂತಕ್ಕಂಥ ಜಾಸ್ತಿ. ವಿದ್ಯೆ ಯಾರಪ್ಪನ ಮನೆ ಸ್ವತ್ತಲ್ಲ. ಪುಸ್ತಕ ಓದ್ಬಿಟ್ಟು ಅಡುಗೆ ಮಾಡೋಕ್ಕಾಗತ್ತೆ ನಮ್ಮ? ಅಡುಗೆ ಪುಸ್ತಕ ಇರುತ್ತಲ್ವಾ, ಪುಸ್ತಕ ಓದ್ಬಿಟ್ಟು ಅಡುಗೆ ಮಾಡೋಕ್ಕಾಗಲ್ಲ. ಪುಸ್ತಕ ಓದ್ಬಿಟ್ಟು ಟೈಲರಿಂಗ್ ಮಾಡೋಕ್ಕಾಗಲ್ಲ.
ಪುಸ್ತಕ ಓದ್ಬಿಟ್ಟು ಅದು ಒಂದು ಕಲೆ ಅಲ್ವಾ, ಪ್ರತಿಯೊಂದು ಕೂಡ ತನ್ನದೇ ಆದ ಸಿದ್ಧಾಂತಗಳಿರುತ್ತೆ. ಆ ಸಿದ್ಧಾಂತವನ್ನು ತಿಳ್ಕೊಳ್ಳದೆ ನಾವು ನನಗೆ ಗೊತ್ತು ಅಂತೀವಲ್ಲ, ಇದೇ ನಮ್ಮ ದೊಡ್ಡ ಸಮಸ್ಯೆ ಆಗ್ತಕ್ಕಂಥ ವಿಚಾರ. ಅದಕ್ಕೋಸ್ಕರವಾಗಿ ನವಗ್ರಹಗಳು ಅಂತಕ್ಕಂಥ ಲೆಕ್ಕಾಚಾರ ಹೆಂಗೆ ಕೂರಿಸ್ಕೊಳ್ಳೋಕ್ಕಾಗತ್ತೆ ಅಂತ ನಿನ್ನ ಪ್ರಶ್ನೆ ಕೇಳಿದೆ. ತುಂಬ ಖುಷಿಯಾದಂಥ ವಿಚಾರ. ಏನಪ್ಪ ಅದು ಅಂದರೆ 4 ಮೂಲೆ ಒಳಗಡೆ ಇರ್ತಕ್ಕಂಥದ್ದು, ಇನ್ನು 4 ಮೂಲೆ ಹೊರಗಡೆ ಇರ್ತಕ್ಕಂಥದ್ದು. ಎಷ್ಟಾಯ್ತು? 8 ಮೂಲೆ ಆಯಿತು. ಇದು ವಾಸ್ತವವಾಗಿರ್ತಕ್ಕಂಥ ಭಗವಂತ ವಾಸ ಮಾಡುವ ಮನೆ ಆಗತ್ತೆ. ಒಳಗಡೆ 4 ಮೂಲೆ, ಹೊರಗಡೆ 4 ಮೂಲೆ. ನಮ್ಮದು ಏನಾಗುತ್ತೆ ಅಂದರೆ ಪಕ್ಕದ ಮನೆಗೆ ಜಂಟಿ ಹೊಡೆದ್ಬಿಡ್ತೀವಿ. ಈ ಯಾವ ಮನೆ ತಗಲ್ಕೊಂಡೈತೆ ಪಕ್ಕದ ಮನೆಗೆ, ಇದಕ್ಕೆ ಸರ್ಪದೋಷ ಪ್ರಾರಂಭ. ಏನು? ಆಕ್ಸಿಡೆಂಟ್ ಆಗೋದು, ಆತ್ಮಹತ್ಯೆ ಮಾಡ್ಕೊಳ್ಳೋದು, ಮನೆಗೆ ಮನೆ ಜಂಟಿ ಆದರೆ ಸರ್ಪದೋಷ. ಇವರು ಸುಬ್ರಹ್ಮಣ್ಯರು ಹೋಗಿದ್ದೆ, ರೌಂಡ್ ಹೊಡೆದಿದ್ದೆ, ಮಾಡಿಸಿದ್ದೆ, ರಿಪೇರಿ ಆಗಲ್ಲ. ಯಾಕೆ? ಮನೆ ಜಂಟಿ ಆಗಿದೆ ಅಂತ ಪೂಜೆ ಮಾಡೋ ಪುರೋಹಿತರಿಗೆ ಗೊತ್ತಿಲ್ಲ. ಗುರುಜಿ, ಒಬ್ಬ ಕಾಲರ್ ಇದ್ದಾರೆ, ಮಾತನಾಡ್ತಾ ಹೋಗೋಣ. ಬಳ್ಳಾರಿಯಿಂದ ಉಮಾದೇವಿ ಅವರು ಕಾಲ್ ಮಾಡಿದ್ದಾರೆ. ನಮಸ್ತೆ ಅಮ್ಮ. ನಮಸ್ತೆ ಮೇಡಮ್. ತಮ್ಮ ನಕ್ಷತ್ರ ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಬಗ್ಗೆ ಕೇಳಬೇಕಿತ್ತು ಮೇಡಮ್. ನಮ್ದು ಶತಭಿಷ ನಕ್ಷತ್ರ ಕುಂಭರಾಶಿ ಮೇಡಮ್. ಗುರುಜಿ ಇದ್ದಾರೆ, ಮಾತನಾಡಿ. ಹಲೋ. ಹರಿ ಓಂ ಗುರುಜಿ. ನಾರಾಯಣ. ಏನು ಓದಿದ್ಯಮ್ಮ? ಗುರುಜಿ ನಾನು BSc ನರ್ಸಿಂಗ್ ಓದಿದ್ದೀನಿ ಗುರುಜಿ. ಇವಾಗ ಕೆಲಸ ಮಾಡ್ತಿದ್ದೀನಿ ಗುರುಜಿ. ನಾನು ಖುಷಿ ಇದೆಯಾ? ಕೆಲಸ ಖುಷಿ ಇದೆಯಾ? ನೀನು ಖುಷಿಯಾಗಿದೆಯಾ? ನಾನು ಖುಷಿಯಾಗಿಲ್ಲ ಗುರುಜಿ. ನಿಮ್ಮ ಪ್ರೋಗ್ರಾಮ್ ನಾನು ಒಂದು 6 ವರ್ಷದಿಂದ ನೋಡ್ತಿದ್ದೀನಿ ಗುರುಜಿ. ನಮ್ಮ ಅಕ್ಕವ್ರ ಮೂಲಕ ನಾವು ನೋಡ್ತಿದ್ದೀವಿ. ನಿಮ್ಮ ಪ್ರೋಗ್ರಾಮ್ ನೋಡಿ ನಮ್ಮ ಮನೆಯಲ್ಲಿ ನಾವೆಲ್ಲ ಅಳವಡಿಸ್ಕೊಂಡಿದ್ದೀವಿ ಗುರುಜಿ. ನಮ್ಮ ರಿಲೇಷನ್ ಎಲ್ಲರಿಗೂ ಹೇಳಿದ್ದೀನಿ, ಅವರು ನೋಡ್ತಿದ್ದಾರೆ. ನನ್ನ ಆರೋಗ್ಯ ಸರಿ ಇದ್ದಿಲ್ಲ ಗುರುಜಿ. ಇವಾಗ ನಿಮ್ಮ ಕಾರ್ಯಕ್ರಮ ನೋಡಿ ನಾನು ಆರೋಗ್ಯದಲ್ಲಿ ಬಹಳ ಸುಧಾರಣೆ ಆಗಿದೆ ಗುರುಜಿ. ಆದ್ರೆ ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲ ಗುರುಜಿ. ನೀವ್ ಹೇಳಿರೋ ಪ್ರಕಾರನೇ ನಮ್ಮ ಮನೆ ಇದೆ ಗುರುಜಿ. ನಮ್ಮ ಅಪ್ಪಾಜಿನ ಕಳ್ಕೊಂಡಿದ್ದೀವಿ ಮನೆ ಕಟ್ಟಿದ್ಮೇಲೆ. ನಾನು ನಮ್ಮ ತಾಯಿಯವರು ಅಷ್ಟೇ ಇರೋದು ಗುರುಜಿ. ನನ್ನ ಮದುವೆಯಲ್ಲಿ ಬಹಳ ಸಮಸ್ಯೆ ಆಗ್ತಿದೆ ಗುರುಜಿ. ನನ್ನ ಮದುವೆ ಫಿಕ್ಸ್ ಆಗಿ 2 ವರ್ಷ ಆಯ್ತು ಗುರುಜಿ, ಮದುವೆ ಆಗ್ತಿಲ್ಲ ಗುರುಜಿ. ಅಮ್ಮ, ಒಂದು ನಿಮಿಷ ಹೇಳ. ನೀನು 6 ವರ್ಷದ ಕಾರ್ಯಕ್ರಮ ನೋಡ್ತೀನಿ. ಶತಭಿಷ ನಕ್ಷತ್ರಕ್ಕೆ ಮದುವೆ ಬೇಡ ಅಂತ ಎಷ್ಟು ಸಲ ಹೇಳಿದ್ದೀನಿ ನಾನು? ಹೇಳಿದಿರಿ ಗುರುಜಿ. ನೀವು ಹೇಳಿದಾಗಿಂದ ನನ್ನ ಮದುವೆನೇ ಬೇಡ ಅಂತ ಬಿಟ್ಟಿದ್ದೀನಿ. ಒಂದ್ ನಿಮಿಷ. ಮದುವೆನೇ ಬೇಡ ಅಂದ್ರೆ ಮಾಡ್ಕೊಳ್ಳೇ ಬೇಡ ಅಂತಲ್ಲ ಗುರುಜಿ. ಮದುವೆ ಬೇಡ ಅಂದ್ರೆ ಸಡನ್ ಆಗಿ ದುಡುಕಿ ಮದುವೆ ಮಾಡ್ಕೊಳ್ಳೋದು ಬೇಡ, ತಿಳ್ಕೊಂಡು ಮದುವೆ ಮಾಡ್ಕೋಬೇಕು. ಹೌದು ಗುರುಜಿ. ಶತಭಿಷ ನಕ್ಷತ್ರಕ್ಕೆ ನಾನು ಹುಟ್ಟಿರುವ ಕಾರಣ ಅಂದರೆ ನಮ್ಮ ಕುಟುಂಬದಲ್ಲಿ ಆರೋಗ್ಯದ ಪರ್ಸೆಂಟೇಜ್ ತುಂಬ ಕಮ್ಮಿ ಇದೆ. ನಿದ್ದೆ ಯಾರು ಚೆನ್ನಾಗಿ ಮಾಡೋ ಅಭ್ಯಾಸ ನಮ್ಮ ವಂಶದಲ್ಲಿ ಇಲ್ಲ. ಸಮಯಕ್ಕೆ ಸರಿಯಾಗಿ ಬೆಲೆ ಕೊಡೋ ಅಭ್ಯಾಸ ಇಲ್ಲ. ಯಾರ ಮಾತು ಯಾರು ಕೇಳಕ್ ರೆಡಿ ಇಲ್ಲ. ಏನ್ ಹೇಳ್ತೀಯಾ? ಹೌದು ಗುರುಜಿ, ನೀವ್ ಹೇಳಿರೋ ತರನೇ ನಮ್ಮ ಅಪ್ಪಾಜಿ ಅವ್ರು ನಡ್ಕೊಂಡಿರೋದು ಗುರುಜಿ. ಅವ್ರು ಇವಾಗ ಹೋಗಿ 13 ವರ್ಷ ಆಯ್ತು ಗುರುಜಿ. ಆದ್ರೆ ಈಗ ಅವ್ರು ಹೋದ್ರಲ್ವಾ, ಕೊನೆ ಪಕ್ಷ ನೀನು ಶತಭಿಷ ನಕ್ಷತ್ರ ಹುಟ್ಟಿದ್ಯಾ, ಅವ್ರು ಹೋಗಿದ್ದಾರೋ ಆಯ್ತು, ಕರೆಕ್ಟಾಗಿ ತಿಳ್ಕೊಂಡು ಅವ್ರಿಗೆ ಏನಾರು ಊಟ ಆಗ್ತಾ ಇದೆಯಮ್ಮ? ಹ್ಞೂ ಗುರುಜಿ. ಇವಾಗ 4 ವರ್ಷದಿಂದ ನೀವ್ ಹೇಳಿರೋ ತರ ನಾವು ಹಂಪಿಯಲ್ಲಿ ಹೋಗಿ ಮಾಡಿಸ್ತಿದೀವಿ ಗುರುಜಿ. ಎಲ್ಲಿ? ಹಂಪಿಯಲ್ಲ? ಹೌದು ಗುರುಜಿ. ನಿನ್ಗೆ ಹಂಪಿಯಲ್ಲಿ ಮಾಡಿಸು ಅಂತ ಹೇಳಿದವ್ರು ಯಾರು? ಅಮ್ಮ, ಇದನ್ನ ಸೋಮಾರಿತನ ಅಂತಾರೆ. ನೀವು ಕೂತಲ್ಲೇ ಅಲ್ಲೇ ಮಾಡಿಬಿಡ್ಬೇಕು, ನಿಮಗೆ ಒಳ್ಳೆಯದಾಗ್ಬಿಡ್ಬೇಕು. ಇದು ಬಿಡಿ ಮೊದಲು ಕೆಟ್ಟ ಅಭ್ಯಾಸ. ಇದು ನಿನಗೆ ಮಾಡಬೇಕು ಅಂತ ತಿಳ್ಕೊಂಡಿದ್ದ ಮೇಲೆ ನೀನು ಹಂಪಿಲ್ ಮಾಡುವುದು ಎಷ್ಟು ಮಟ್ಟಕ್ಕೆ ಸರಿ? ಅದಕ್ಕೆ ಆದ ಒಂದು ಕ್ಷೇತ್ರ ಇರುತ್ತೆ. ನಾನು ಶತಭಿಷ ನಕ್ಷತ್ರದಲ್ಲಿ ಹುಟ್ಟಿದ್ದೀನಿ. ಇದು 3, 4, 7 ತಲೆಮಾರಿಂದ ಇದು ತಪ್ಪು ಮಾಡ್ಕೊಂಡು ನಮ್ಮ ಅಪ್ಪನ ವಂಶ, ನಮ್ಮ ಅಮ್ಮನ ವಂಶದಲ್ಲಿ ಹಿಂಗೆ ತಪ್ಪಾಗಿ ಬಂದವ್ರೆ. ಇದನ್ನು ಕ್ಲೀನಾಗಿ ತಿಳ್ಕೋಬೇಕು ಅನ್ನೋದು ಬಿಟ್ಬಿಟ್ಟು ನೀವು ಕಾರ್ಯಕ್ರಮ ನೋಡ್ಬಿಟ್ಟು ಈಗ ತಾನೇ ಹೇಳಿದೆ ನಾನು, ಜಾಸ್ತಿ ಬುದ್ಧಿವಂತಿಕೆ ಮಾಡಬೇಡಿ. ಕಾರ್ಯಕ್ರಮದಲ್ಲಿ ಕೂತ್ಕೊಂಡು ಮಾತಾಡೋದನ್ನ ಸತ್ಯ ಅಂತ ಬರ್ಕೊಂಡು ಏನೋ ಮಾಡೋಕ್ಕೆ ಹೋದರೆ ತಪ್ಪಾಗತ್ತೆ, ಕೆಡ್ತೀರಾ. ಶಾಸ್ತ್ರ ಅಂತಕ್ಕಂಥದ್ದು, ಸಂಸ್ಕಾರ ಅಂತಕ್ಕಂಥದ್ದು ಯಾವ ಜಾಗದಲ್ಲಿ ಮಾಡಬೇಕು, ಯಾವ ಕ್ಷೇತ್ರದಲ್ಲಿ ಮಾಡಬೇಕು, ಯಾವ ದಿನ ಮಾಡಬೇಕು, ಯಾವ ಕ್ರಮದಲ್ಲಿ ಮಾಡಬೇಕು ತಿಳ್ಕೊಬೇಕಲ್ಲಮ್ಮ. ಮತ್ತೆ ಉದ್ದಕ್ಕೂ ಹಿಂಗೆ ತಪ್ಪು ಮಾಡ್ಕೊಂಬಿಟ್ಟು ಸುಮ್ಮನೆ ಯೋಚನೆ ಮಾಡೋದು ಏನು ಅರ್ಥ ಇದೆ ಇದರಲ್ಲಿ? ಆಂಧ್ರ ಪ್ರದೇಶದಿಂದ, ತಮಿಳ್ನಾಡಿಂದ ಶ್ರೀರಂಗಪಟ್ಟಣಕ್ಕೆ ಬರ್ತಾರೆ. ನೀವು ಅದೆಲ್ಲ ಪಕ್ಕದಲ್ಲಿ ಇರ್ಬಿಟ್ಟು ಹಂಪೆಗೆ ಹೋಗಿ ಮಾಡಿಬಿಡ್ತೀನಿ ಅಂದರೆ ಏನು ಅರ್ಥ ಇದೆ ಇದರಲ್ಲಿ? ಹೇಳು, ಯೋಚನೆ ಮಾಡು. ತಪ್ಪಲ್ವಾ ಇದು? ಕರ್ತವ್ಯ. ನನಗೆ ತಪ್ಪಾಗ್ತಾ ಇದೆ, ಸಮಸ್ಯೆ ಆಗ್ತಾ ಇದೆ, ನಾವು ನಡ್ಕೊಂಬಂದಿರೋದು ತಪ್ಪು, ನಾವು ಮಾಡಿರೋದು ತಪ್ಪು, ಮಾಡ್ತಾ ಇರೋದು ತಪ್ಪು. ಅದು ತಿಳ್ಕೊ ಫಸ್ಟು. ನೀನು ಬರೇ ದಿನ ಕಾರ್ಯಕ್ರಮ ನೋಡಿಕೊಂಡು ಸಣ್ಣ ಪುಟ್ಟ ತಿಳ್ಕೊಂಡು ಮಾಡ್ಕೊಂಬಿಟ್ರೆ ಆಗಲ್ಲ. ದೇಹ ಶುದ್ಧಿ ಆಗಬೇಕು. ನಿಮ್ಮ ಅಮ್ಮನ ಹೊಟ್ಟೆಲಿ ಹುಟ್ಟಿದ ಸೂತಕ ತೆಗಿಬೇಕು. ಪ್ರತಿ ತಾಯಿ ಹೊಟ್ಟೆಲಿ ಹುಟ್ಟಿದ ಮಗುವಿನ ಸೂತಕ ತೆಗಿಬೇಕು ಅಂತ ನಮ್ಮ ಜನಕ್ಕೆ ಗೊತ್ತೇ ಇಲ್ಲ. 11 ದಿನಕ್ಕೆ ಪುಣ್ಯ ಮಾಡಿಸೋ ಸ್ವಾಮಿ, ಸುಣ್ಣ ಬಣ್ಣ ಹೊಡೆದ್ಬಿಟ್ಟೋ ಸ್ವಾಮಿ, ಪುರೋಹಿತರು ಕರ್ಕೊಂಡು ಪುಣ್ಯ ಮಾಡಿಸ್ಬಿಟ್ಟೋ ಸ್ವಾಮಿ, ಅದಲ್ಲ ಸೂತಕ. ತಾಯಿಯಲ್ಲಿರ್ತಕ್ಕಂಥ ಸಮಸ್ಯೆಗಳು, ಅನಾರೋಗ್ಯಗಳು, ರೋಗ ರುಜಿನಗಳು ಎಲ್ಲವೂ ಕೂಡ ಸೂತಕ ಮಗುನಲ್ಲಿರುತ್ತೆ. ಅದನ್ನು ತೆಗೆದು ಮಗುವನ್ನು ಪರಿವರ್ತನೆ ಮಾಡಬೇಕು. ಯಾರಿಗೆ ಗೊತ್ತೈತೆ ಇದು?
ಹೆಸರಿಟ್ಬಿಡೋದೊಂದು. ನೀವ್ ಹೇಳಿರೋ ತರ ಯಾರು ಗೊತ್ತಿಲ್ಲ ಗುರುಜಿ, ಯಾರು ಹೇಳೋದಿಲ್ಲ ಗುರುಜಿ. ಅಮ್ಮ ಹೇಳಕ್ ಗೊತ್ತಿದ್ರೆ ತಾಯಿ, ಅದಕ್ಕೆ ನಾನು ಕಾರ್ಯಕ್ರಮದಲ್ಲಿ ಹೇಳ್ತೀನಿ, ದಯವಿಟ್ಟು ವಿಶೇಷವಾಗಿರುವಂಥ ವಿಚಾರಗಳೇ ಕಾರ್ಯಕ್ರಮದಲ್ಲಿ ಬರ್ತಾ ಇರ್ತಕ್ಕಂಥದ್ದು. ಈ ವಿಚಾರಗಳನ್ನು ಭಾರತ ದೇಶಾದ್ಯಂತ ವಿಶ್ವದಲ್ಲೇ ಆಗಲಿ ಹೇಳಕ್ಕಿನ್ನೂ ಹುಟ್ಟಿಲ್ಲ, ಹುಟ್ಟೋದು ಇಲ್ಲ. ಈ ಸತ್ಯ ಯಾರ ಕೈಲೂ ಆಗಲ್ಲ. ಇದನ್ನು ನೇರವಾಗಿ ಚುಚ್ಚುದಂಗೆ ಹೇಳಬಲ್ಲೆ, ನಾನು ಚಾಲೆಂಜ್ ಮಾಡಿ ಹೇಳಬಲ್ಲೆ. ಯಾವ ಗಂಡಸು ಇನ್ನೂ ಹುಟ್ಟಿಲ್ಲ ನಮ್ಮ ದೇಶದಲ್ಲಿ. ಈ ವಿದ್ಯೆಯನ್ನು ಕೊಡ್ತಕ್ಕಂಥದ್ದು ಭಗವಂತ ಯಾರೋ ಒಬ್ಬರು ಕೊಟ್ಟಿರ್ತಾರೆ ಅಷ್ಟೇ ಹೊರತು ಪುಸ್ತಕದಲ್ಲಿ ಇಲ್ಲ. ಇದು ಕಲಿಯೋದಲ್ಲ, ಇದು ಭಗವಂತ ಯಾರೋ ಒಬ್ಬನ ಸೃಷ್ಟಿ ಮಾಡಿ ಕಳಿಸಿರ್ತಾನೆ. ಅಂಥದ್ದು ನಿಮ್ಮ ಕಾರ್ಯಕ್ರಮ ಸಿಗ್ತಾ ಇದೆಯಲ್ಲ ಅಂತ ಖುಷಿ ಪಡಬೇಕು. ನೀವು ತಿಳ್ಕೊಳ್ಳಿ, ಕಷ್ಟ ಆಗುತ್ತೆ ಅಂತ ಅಂದ್ಕೋಬೇಡಿ. ಇದರಿಂದ ಹೊರಗೆ ಬರೋಕ್ಕೆ ಪ್ರಯತ್ನ ಏನಪ್ಪ ಅಂದರೆ ನೇರವಾಗಿ ಕೂತ್ಕೊಂಡು ಎದುರುಗಡೆ ಮಾತಾಡಬೇಕು. ಗುರುಗಳೇ ಏನು ಮಾಡಬೇಕು, ನಾನು ದುಡ್ಡು ಖರ್ಚಾಗತ್ತೆ, ಸೆಕೆಂಡ್ರಿ. ದುಡ್ಡಿಗೆ ಎದುರ್ಕೊಂಡು, ಹೋಗೋಕ್ಕೆ ಎದುರ್ಕೊಂಡು, ಮಾತಾಡೋಕ್ಕೆ ಎದುರ್ಕೊಂಡ್ರೆ ಜೀವನ ಎಲ್ಲ ಹೆದರಿಕೆಯನ್ನು ಸೈಡ್ಗಿಡಬೇಕು. ಈ ಭೂಮಿಗೆ ಬಂದದ್ದು ನಾನು ತಿಳಿಯೋದಕ್ಕೆ ಅಂತ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡು. ಯೋಚನೆ ಮಾಡಬೇಡ. ಮದುವೆ ಯಾಕೆ, ತಂದೆದೇನು ಮಾಡಬೇಕು, ನೀನೇನು ಮಾಡಬೇಕು. ನಿನ್ನ ನಿದ್ದೆ ಬರೋದಕ್ಕೊಂದು ನೀನು ಫಸ್ಟ್ ಕ್ಲಾಸಾಗಿ ಸಿದ್ಧತೆ ಮಾಡ್ಕೊಂಬಿಟ್ರೆ ಸಾಕು. ನಿದ್ದೆ ಬರುತ್ತೇನಮ್ಮ ನಿಂಗೆ? ನೀವ್ ಹೇಳಿರೋ ತರ ನಾನು ಊಟ ಕರೆಕ್ಟ್ ಟೈಮ್ ಮಾಡ್ತಿರೋದ್ರಿಂದ ಬರ್ತಿದೆ ಗುರುಜಿ ಈಗ. ಆದರೆ ನಿದ್ದೆ ಬರ್ತಾ ಇದೆ ಸರಿ, ಎಷ್ಟು ಸಲ ಎಚ್ಚರಿಕೆ ಆಗುತ್ತೆ? ಆಗುತ್ತೆ ಗುರುಜಿ, ಒಂದ್ 4-5 ಟೈಮ್ ಅಲ್ವಾ? ಏನು ಪ್ರಯೋಜನ? ಮಲ್ಕೊಳ್ಳೋದು ಎಚ್ಚರಿಕೆ ಆಗುತ್ತೆ, ಮಲ್ಕೊಳ್ಳೋದು ಎಚ್ಚರಿಕೆ ಆಗುತ್ತೆ. ದೀರ್ಘವಾದ ಯೋಗ ನಿದ್ದೆ ಬೇಕು. ಆ ಯೋಗ ನಿದ್ದೆಗೆ ಏನು ಮಾಡಬೇಕು? ನಿನ್ನ ದೇಹ ಪ್ರಾಯಶ್ಚಿತ್ತ ಮಾಡ್ಕೋಬೇಕು, ದೇಹವನ್ನು ಶುದ್ಧಿ ಮಾಡ್ಕೋಬೇಕು. ಆಮೇಲೆ ಆಹಾರದಲ್ಲಿ ದೇಹವನ್ನು ರಿಪೇರಿ ಮಾಡ್ಕೋಬೇಕು. ನಿನ್ನ ಜೀವನದಲ್ಲಿ ಕ್ರಮಗಳನ್ನ ಸರಿ ಮಾಡಬೇಕು. ಟೈಮ್ ಟೇಬಲ್ ಕರೆಕ್ಟಾಗಿ ನಡ್ಕೋಬೇಕು. ನೀನು ಏನೇ ಮಾಡು, 8 ಗಂಟೆಗೆ ಕೆಲಸ ಮಾಡಬೇಕು ಅಂದರೆ 8:15 ಹೋಗೋದು ನೀನು. ಊಟ ಮಾಡೋದ್ರಿಂದ ಹಿಡಿದು ಯಾವ ಕೆಲಸ ಮಾಡೋದ್ರಿಂದ ಕರೆಕ್ಟ್ ಟೈಮ್ ಮಾಡೋಕ್ಕಾಗತ್ತೇನಮ್ಮ ನಿನ್ನ ಕೈಲಿ? ನಾನು ಮಾಡ್ತೀನಿ ಗುರುಜಿ, ಅನ್ಕೊಂಡಿದ್ದು ಕರೆಕ್ಟ್ ಟೈಮ್ ಮಾಡ್ತೀನಿ. ಅಲ್ಲಮ್ಮ, ಮಾಡ್ತೀಯಾ ಅಲ್ಲ, ಕಷ್ಟಪಟ್ಕೊಂಡು ಮಾಡೋದಲ್ಲ, ಪ್ರೀತಿಯಿಂದ ಮಾಡಬೇಕು. ಪ್ಲ್ಯಾನ್ ಇರಬೇಕು. ಇಷ್ಟೊತ್ತಿಗೆ ಹೇಳಬೇಕು, ಇಷ್ಟೊತ್ತಿಗೆ ಮಲಗಬೇಕು, ಅಲ್ಲಿಂದ ಶುರು ಆಗಬೇಕು. ಬೆಳಗ್ಗೆ ಎಷ್ಟೊತ್ತು ಕೇಳ್ತೀಯ ಹೇಳು ನೀನು? ನಿಮ್ ಕಾರ್ಯಕ್ರಮ ನೋಡಿದಾಗಿದ್ದ 6 ಗಂಟೆಗೆ ಎದ್ದೇಳ್ತೀನಿ ಗುರುಜಿ. ಅಲ್ವಾ? ನೀನು ಎಷ್ಟೊತ್ತಿಗೆ ಮಲಗ್ತೀಯಾ? ಮಲಗ್ತೀನಿ ಗುರುಜಿ, ಒಂದು 10 ಗಂಟೆ ಹಂಗೆ ಮಲಗ್ತೀನಿ. ಮಲ್ಕೊಂಡಾಗ ಎಷ್ಟು ಟೈಮ್ ಬೇಕು ನಿದ್ದೆ ಬರೋಕ್ಕೆ? 1 ಗಂಟೆ ಬೇಕಾಗುತ್ತೆ ಗುರುಜಿ. ಈಗ ಅದರಲ್ಲಿ 1 ಗಂಟೆ ಕಳಿ. ಬೆಳಗ್ಗೆ ಹೇಳಬೇಕಾದ್ರೆ ಮೈ ನೋವು ಬರ್ತಕ್ಕಂಥದ್ದು, ಮೈ ಭಾರ ಇರ್ತಕ್ಕಂಥದ್ದು, ಎರಡರಲ್ಲಿ ಯಾವ ಸಿಗುತ್ತೆ ನಿಂಗೆ? ಮೈ ಭಾರ ಇರುತ್ತೆ ಗುರುಜಿ. ಇನ್ನು ಸ್ವಲ್ಪ ಮಲ್ಕೋಬೇಕು ಅಂತ ಅನ್ಸಲ್ವ ಬೆಳಗ್ಗೆ ಹೊತ್ತು? ಅನ್ಸುತ್ತೆ ಗುರುಜಿ. ಅಂದ ಮೇಲೆ ನೀನು ತಗೊಳ್ಳೋ ಆಹಾರಕ್ಕೂ ನಿನ್ನ ದೇಹಕ್ಕೂ ಸಂಬಂಧ ಆಗಿಲ್ಲ. ನಾನು ಹೇಳ್ದಂಗೆ ಮಾಡಿದ ತಕ್ಷಣ ಆಗ್ಬಿಡುತ್ತೆ ಅಂತ ಅನ್ಕೋಬೇಡಿ. ಅದಕ್ಕೆ ಹೇಳ್ತೀನಿ, ಹೇಳಿದ್ದು ಪುಸ್ತಕದಲ್ಲಿ ಓದಿದ್ದು ಯಾರೋ ಹೇಳಿದ್ದು ಆಗಲ್ಲ. ಪ್ರಾಕ್ಟಿಕಲ್ ಆಗಿ ನೀನೇ ನನ್ನ ದೇಹಕ್ಕೆ ಯಾವ ತಿಂಡಿ ಓಕೆ, ಅದನ್ನು ತಿನ್ನೋ ಕ್ರಮ ಏನು, ಎಷ್ಟೊತ್ತಿಗಿಂದ ಎಷ್ಟೊತ್ತಿಗೆ ತಿನ್ನಬೇಕು, ಎಷ್ಟು ಗ್ಯಾಪ್ ಕೊಡಬೇಕು, ಇದೆಲ್ಲ ತಿಳ್ಕೊಂಡು ಸರಿ ಮಾಡ್ಕೊಳ್ಳಮ್ಮ. ನೀನು ಕೂತಲ್ಲೇ 6 ವರ್ಷದಿಂದ ಇದೇ ಸೋಮಾರಿತನ ನಿಂದು. ಸುಮಾರು ಜನ ಈ ಥರ ಇದ್ದಾರೆ, ಫೋನಲ್ಲೇ ತಿಳ್ಕೊಂಬಿಡೋದು. ಇದೆಲ್ಲ ನಡೆಯಲ್ಲ. ನೇರವಾಗಿ ವಿಚಾರ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾಯಿ. ಹೆದರ್ಕೋಬೇಡ, ಯೋಚನೆ ಮಾಡಬೇಡ. ಒಳ್ಳೆಯದಾಗಲಿ. ಧನ್ಯವಾದ ಉಮಾ ಅವರೇ, ಕರೆ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ನೀವು ಕೂಡ ಗುರೂಜಿಯವರ ಜೊತೆ ಮಾತನಾಡಿ ತಮ್ಮ ಸಮಸ್ಯೆಗಳನ್ನು ಹೇಳಿ ಪರಿಹಾರವನ್ನು ಕಂಡುಕೊಳ್ಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡಿ ಗುರೂಜಿ ಜೊತೆ ಮಾತನಾಡಿ ನೇರವಾಗಿ ಭೇಟಿ ಮಾಡಿ ಅವರಿಂದ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬೋದು. ಗುರೂಜಿ, ನೀವು ಆಗಲೇ ಹೇಳ್ತಾ ಇದ್ರಿ, ಅಂದರೆ ಜಂಟಿಯಾಗಿ ಮನೆ ಕಟ್ಟೋದ್ರಿಂದ ಸರ್ಪದೋಷ ಬರುತ್ತೆ ಅಂತ. ಅದು ಹೇಗೆ ಸಾಧ್ಯ? ಈಗ ಇದು ತುಂಬ ಕುತೂಹಲಕರವಾದ ಒಂದು ಪ್ರಶ್ನೆ ನೀನು ಕೇಳಿದ್ದು. ಸಾಕಷ್ಟು ಜನಕ್ಕೆ ಈ ಸಮಸ್ಯೆಯಲ್ಲಿ ತುಂಬ ಜನ ಇದ್ದಾರೆ. ಹೌದು. ಏನಂದರೆ ಮದುವೆ ಆಗೋಕ್ಕೆ ಯೋಚನೆ, ಸರ್ಪದೋಷ ಅಂತ ಹೇಳ್ತಾರೆ. ಮದುವೆ ಆಗ್ತಾ ಇಲ್ಲ, ಸರ್ಪದೋಷ ಅಂತ ಹೇಳ್ತಾರೆ. ಮದುವೆ ಆದ್ಮೇಲೆ ಗಂಡ ಹೆಂಡತಿ ಚೆನ್ನಾಗಿಲ್ಲ, ಸರ್ಪದೋಷ ಹೇಳ್ತಾರೆ. ಮಗು ಆಗಲಿಲ್ಲ, ಸರ್ಪದೋಷ ಹೇಳ್ತಾರೆ. ಏನೋ ಆಸ್ತಿ ಕಳ್ಕೊಂಬಿಟ್ಟೆ ಅಂದರೆ ಸರ್ಪದೋಷ ಹೇಳ್ತಾರೆ. ವಿಚ್ಛೇದನಕ್ಕೆ ಹೋದ್ರು ಸರ್ಪದೋಷ ಹೇಳ್ತಾರೆ. ಅಮ್ಮ, ಇದು ಬಿಟ್ಟು ಬೇರೆ ದಾರಿ ಇಲ್ಲ. ಶಾಸ್ತ್ರ ಹೇಳೋರಿಗೆ ಸರ್ಪದೋಷ ಅಂತಕ್ಕಂಥದ್ದು, ಪಿತೃದೋಷ ಅಂತಕ್ಕಂಥದ್ದು ಎರಡೇ ಬುಟ್ಟಿ ಬ್ಯಾಗಲ್ಲಿರೋದು. ಇಲ್ಲ ಇದು ಇಲ್ಲ ಅದು. ಅದು ಬಿಟ್ಟು ನಮ್ಮ ದೇಶದಲ್ಲಿ ಇನ್ಯಾವುದು ಕಲ್ತಿಲ್ಲ ಅಂತ ನೇರವಾಗಿ ಹೇಳ್ತೀನಿ ನಾನು. ಎರಡೇ ಇರೋದು ಹೇಳೋದು. ಇಲ್ಲ ಸರ್ಪದೋಷ, ಇಲ್ಲ ಪಿತೃದೋಷ. ಇನ್ನು ಸ್ವಲ್ಪ ಮುಂದಕ್ಕೆ ಹೋದರೆ ಕಷ್ಟಪಟ್ಟು ಸ್ತ್ರೀ ದೋಷ. ಸ್ತ್ರೀ ದೋಷ ಯಾವ ಸ್ತ್ರೀ ದೋಷ ಅವ್ರಿಗೆ ಗೊತ್ತಿಲ್ಲ, ಇವ್ರಿಗೂ ಗೊತ್ತಿಲ್ಲ. ಯಾವ ಸ್ತ್ರೀ ಅಂತ ಹುಡ್ಕೋದು ಅಂತ ಕೇಳಿದ್ರೆ ಅವ್ರ ಹತ್ರ ಉತ್ತರ ಇಲ್ಲ. ಹೇಳಿ ಸ್ವಾಮಿ, ಯಾರು ಸ್ತ್ರೀ, ಯಾರಿಂದ ತಪ್ಪು ಅಂತ ಕೇಳಬೇಕಲ್ಲ. ಇವ್ರು ಕೇಳಿದ್ರು ಅವ್ರ ಹತ್ರ ಉತ್ತರ ಗೊತ್ತಿರಬೇಕಲ್ಲ. ನಾನು ಹೇಳ್ದು ಮಾಡ್ರಿ ಅಂತಾರೆ. ಆದರೆ ಈ ರೀತಿ ದುರಂತಗಳು ನಡೆಯೋದಕ್ಕೆ ಕುಟುಂಬದಲ್ಲಿ ಕಾರಣ ಏನು ಅಂದರೆ ಸರ್ಪದೋಷ, ಪಿತೃದೋಷ ಅಂತಕ್ಕಂಥದ್ದು ಮಾಡಾಯಿತು, ಹೋಗಾಯಿತು, ಸುಬ್ರಹ್ಮಣ್ಯಕ್ಕೆ ಹೋಗಾಯಿತು, ಶ್ರೀರಂಗಪಟ್ಟಣಕ್ಕೆ ಹೋಗಾಯಿತು, ಹರಿದ್ವಾರ್ಗೆ ಹೋಗಾಯಿತು, ಕಾಶಿಗೆ ಹೋಗಾಯಿತು. ಎಷ್ಟೋ ಜನ ತಿರುಗಿ 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 ಸಪ್ಪೆ ಬಿದ್ದೋಗಿದ್ದಾರೆ. ಕಾರಣ ಈ ಪುರೋಹಿತರುಗಳಿಗಾಗಲಿ ಅಥವಾ ಮಾಡಿಸೋರ್ಗಾಗಲಿ
ನಮ್ಮ ಮನೆಯಿಂದನೇ ಸರ್ಪದೋಷ ಬರುತ್ತೆ ಅಂತಕ್ಕಂಥ ಸತ್ಯವನ್ನು ಇವತ್ತು ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು. ನಮ್ಮ ವಾಸದ ಮನೆಯಿಂದ ಸರ್ಪದೋಷ ಯಾಕೆ, ಅದು ಹೆಂಗೆ ಬರುತ್ತೆ? ಅದೇ ಒಂದು 20-30 ಸೈಟಲ್ಲಿ ಕಟ್ಕೊಂಡಿರ್ತಾರೆ ಮನೆ, ಹೌದು, ಚಿಕ್ಕದ ಸೈಟು. ಓಕೆ, ಆವಾಗ ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ತಾರೆ. ನಾನು ಜಾಗ ಬಿಟ್ಟಿಲ್ಲ, ನೀನು ಬಿಡೋದು ಬೇಡ, ಕಚ್ಚಿಸ್ಬಿಡಪ್ಪ ಅಂತ. ಒಂದೇ ಗೋಡಲ್ಲಿ ಇಬ್ರು ಕಟ್ಕೊಂಡು ಅಷ್ಟೇ ಅಡ್ಜಸ್ಟ್ಮೆಂಟು. ಈಗ ಕಚ್ಸಿದ್ರು 30/20 ಇದ್ದದ್ದು 60/20 ಆಗ್ಬಿಡುತ್ತೆ. ಅಂದರೆ ಬೆಳ್ಕೊಂಡು ಹೋಗ್ಬಿಡುತ್ತೆ. ಅದು ಯಾವ ಥರ ಆಗತ್ತೆ. ಇದನ್ನು ಕಚ್ಚಿಸ್ಕೊ ಅಂತ ಹೇಳಿದವನಿಗೂ ಗೊತ್ತಾಗಲ್ಲ, ಕಚ್ಚಿಸ್ದವನಿಗೂ ಗೊತ್ತಾಗಲ್ಲ ಯಾವ ಥರ ಉದ್ದ ಆಗತ್ತೆ ಅಂತ. ಹೋಗ್ಬಿಡುತ್ತೆ. ಉದ್ದಕ್ಕೂ ಬೋಗಿ ಹೋದಂಗೆ ಹೊಟ್ಟೋಗತ್ತೆ. ಅಮ್ಮ ಜೀವನ ಪರ್ಯಂತ 2 ಮನೆಯವರು ಅನುಭವಿಸ್ತಾರೆ. ಇವನು ತಲೆ ಮೇಲೆ ಕೈ ಎತ್ಕೊಂಡಿರ್ತಾನೆ, ಅವನು ತಲೆ ಮೇಲೆ ಕೈ ಎತ್ಕೊಂಡಿರ್ತಾನೆ. ಹೀಗೆ ಎಂಥ ಜಂಟಿ ಮನೆಗಳು ಬೆಂಗಳೂರಲ್ಲಂತೂ ಎಷ್ಟರ ಮಟ್ಟಕ್ಕೆ ನೀನು ನೋಡ್ಬೋದು. ಎಲ್ಲ ಕಡೆ ಇಂಥದ್ದೇ. ಅದಕ್ಕೆ ಅಮ್ಮ ನಮ್ಮ ಬೆಂಗಳೂರು ಕತೆ ಯಾವ ಮಟ್ಟಕ್ಕೆ ಆಗ್ತಾ ಇದೆ ಅಂದರೆ, ಸಂಪಾದನೆ ಅಂತೇಳಿ 24 hours ದುಡಿಯೋದೇ, ಹಗಲು ರಾತ್ರಿ ಲೆಕ್ಕನೇ ಇಲ್ಲ. ಆದರೆ ನಿನ್ನ ಮನೆ ಯಾವ ಮಟ್ಟಕ್ಕಿದೆ? ಮನೆಗೆ ಏನಕ್ಕಪ್ಪ ಬಂದೆ, ಒಬ್ರಿಗೆ ಚಿಂತೆ. ಏನಕ್ಕಾರು ಈ ಭೂಮಿಯಲ್ಲಿ ಉಡ್ತೆ, ಇನ್ನೊಬ್ರಿಗೆ ಚಿಂತೆ ಅಲ್ವಾ? ಇದೆಲ್ಲವೂ ನಮ್ಮ ಮನೆಯೇ ಸರ್ಪವಾಗಿದೆ ಅಂತಕ್ಕಂಥ ಸತ್ಯವನ್ನು ಶಾಸ್ತ್ರ ಪೂಜೆ ಮಾಡೋರಾಗಲಿ ಗೊತ್ತಾ, ಜ್ಯೋತಿಷ್ಯ ಹೇಳೋರು ಗೊತ್ತಾ, ಸುಬ್ರಹ್ಮಣ್ಯದಲ್ಲೂ ಪೂಜೆ ಮಾಡಿಸೋರು ಗೊತ್ತಾ? ಗೊತ್ತಿಲ್ಲ. ಮತ್ತು ರಿಪೇರಿ ಹೇಗೆ? ಎಲ್ಲದಕ್ಕೂ ದೋಷ ಇದೆ ಅಂದಮೇಲೆ ದೋಷಕ್ಕೆ ರಿಪೇರಿ ಮಾಡಿದ್ರೆ ಸರಿ ಹೋಗ್ಬೇಕಲ್ಲ ಅದು? ಹೌದು. ಇಲ್ವಲ್ಲ. ಜ್ವರ ಅಂದರೆ ಮೆಡಿಸಿನ್ ತೊಗೊಂಡು ಜ್ವರ ಹೋಗಲಿಲ್ಲ ಅಂದರೆ ಏನಾಯ್ತು? ಡಾಕ್ಟರ್ ಸರಿ ಇಲ್ಲ ಅಂತಾನ ಅಥವಾ ಮನುಷ್ಯ ಸರಿ ಇಲ್ಲ ಅಂತಾನ? ಅಲ್ಲಿ ಏನು ಕಾರಣ ಅಂತ ತಿಳ್ಕೊಬೇಕು. ಹೌದು. ಅದಕ್ಕೊಂದು ಸಣ್ಣ ಉದಾಹರಣೆ ಹೇಳ್ತೀನಿ. ಯಾರು ಒಬ್ರು ಕೇಳ್ತಾರೆ, ಹಾರ್ಟ್ ಆಪ್ರೇಷನ್ ಮಾಡಿಸ್ಬೇಕು ಅಥವಾ ಏನೋ ಒಂದು ಆಪ್ರೇಷನ್ ಮಾಡಿಸ್ಬೇಕು, ಒಳ್ಳೆ ಡಾಕ್ಟರ್ ಯಾರು ಸಿಗ್ತಾರಾ, ಎಲ್ಲಿರ್ಬೋದು ಅಂತ ಕೇಳಕ್ಕೆ ಹೋಗ್ತಾರೆ. ಅವ್ರು ಹೇಳ್ತಾರೆ, ನಾನು ಮಾಡಿಸ್ಕೊಂಬಂದೆ, ಸ್ವಲ್ಪ ಸೀರಿಯಸ್ ಇತ್ತು, ಹೋಗೇ ಬಿಡ್ತಾರೆ ಅಂತ ಹೇಳಿದ್ರು, ಚೆನ್ನಾಗಿದ್ದಾರೆ, ನೋಡಿದ್ರು ಡಾಕ್ಟ್ರು, ತುಂಬ ಚೆನ್ನಾಗಿ ಆಪರೇಷನ್ ಮಾಡ್ತಾರೆ, ಒಳ್ಳೆ ಟ್ರೀಟ್ ಮಾಡ್ತಾರೆ ಅಂತ ಹೇಳ್ತಾರೆ. ಇವರು ಆ ನಂಬಿಕೆ ಮೇಲೆ ಹೋಗ್ತಾರೆ. ಆದರೆ ಈ ವ್ಯಕ್ತಿ ಡಮಾರ್ ಆಗ್ತಾರೆ. ಇಲ್ಲಿ ಹೇಳಿದವ್ರು ತಪ್ಪು, ಕೇಳಿದವ್ರು ತಪ್ಪು ಅಂತಲ್ಲ. ಹೇಳಿದವ್ರ ಮನೇನು ಕೇಳಿದವ್ರ ಮನೆ ಒಂದೇ ಥರ ಇರಲ್ಲ. ಯಾರು ಸಕ್ಸಸ್ ಆಗಿದ್ದೀನಿ ಅಂತಾರೆ, ಆ ಮನೆ ಥರದ್ದು ಈ ಮನೆ ಇರಲ್ಲ ಅಂತ ಹೇಳೋರ್ಗೂ ಗೊತ್ತಿಲ್ಲ, ಕೇಳಿಸ್ಕೊಳ್ಳೋರ್ಗೂ ಗೊತ್ತಿಲ್ಲ. ಹೌದು. ಇದು ನಮ್ಮ ದೇಶದಲ್ಲಿ ಆಗ್ತಾ ಇರ್ತಕ್ಕಂಥ ದೊಡ್ಡ ದುರಂತ. ಆ ಚೌಟ್ರಿಲಿ ಮದುವೆ ಮಾಡಿದ್ರೆ ಒಳ್ಳೇದಂತೆ, ಆ ಡಾಕ್ಟರ್ ಹತ್ರ ಹೋದರೆ ಒಳ್ಳೇದಂತೆ, ಆ ದೇವಸ್ಥಾನಕ್ಕೆ ಹೋದರೆ ಒಳ್ಳೇದಂತೆ, ಈ ಪೂಜೆ ಮಾಡಿದ್ರೆ ಒಳ್ಳೇದಂತೆ. ಎಲ್ರಿಗೂ ಆಗಲ್ಲ ರೀ ಅದು. ಅಂದರೆ ಹೇಳಿಕೆ ಮಾತು ಕೇಳಬಾರ್ದು. ಹೇಳಿಕೆ ಮಾತಲ್ಲಮ್ಮ, ನಿನ್ನ ಮನೆ ನೋಡ್ಕೋ ಫಸ್ಟು. ಹೇಳಿಕೆ ಮಾತು ಕೇಳಬಾರ್ದು. ಹೇಳಿಕೆ ಮಾತಿಂದ ಹಾಳಾಗ್ತಾ ಇದ್ದೀವಿ ಅನ್ನೋದು ಕಾರಣನೂ ಮನೆಯೇ. ಹೌದು. ಮದುವೆ ಮಾಡ್ಕೊಂಡು ಎಷ್ಟು ಜನ ಕೆಡ್ತಾರೆ, ಮದುವೆ ಮಾಡ್ಕೊಂಡು ಎಷ್ಟು ಜನ ಕೆಟ್ಟವ್ರೆ. ಇದಕ್ಕೆಲ್ಲ ಸರ್ಪದೋಷದ ಮನೆಯೇ ಕಾರಣ. ಕೂಲಿ ಮಾಡ್ತಿರ್ತಾನೆ ಪಾಪ, ಅವ್ನು ಸಂಪಾದನೆ ಮಾಡೋಕ್ಕೆ ಆಗಲ್ಲ, ಆ ಕಡೆ ಈ ಕಡೆ ಎಲ್ಲೋ ಆಂಟಿನೋ ಇನ್ನೊಂದು ಜೊತೆ ಆಗ್ಬಿಡ್ತಾರೆ. ಅಂದರೆ ಕಾರಣಾಂತರದಿಂದ ಇದು ಮನೆಯೇ ತಗೊಂಡೋಗಿ ಜೋಡಿ ಸೇರಿಸ್ಬಿಡ್ತದೆ. ಅದು ಕಮಿಟ್ಮೆಂಟು ಹೆಂಡತಿ ಜೊತೆ ಮೇಂಟೈನ್ ಮಾಡೋಕ್ಕಾಗಲ್ಲ ಅವನ ಕೈಲಿ, ಇನ್ನೊಂದು ಹೆಂಗೋ ಸೇರ್ಕೊಂಡ್ಬಿಡುತ್ತೆ. ಅಂದರೆ ಇದನ್ನು ಉದಾಹರಣೆ ಹೇಳ್ತಿರ್ತಕ್ಕಂಥದ್ದು. ಮಕ್ಕಳಾಗ್ಬೋದು, ಗಂಡ ಆಗ್ಬೋದು, ಹೆಂಡತಿ ಆಗ್ಬೋದು. ಇದನ್ನ ಏನಾಗುತ್ತೆ, ಅನೈತಿಕಕ್ಕೆ ಹೋಲಿಸ್ಬಿಡ್ತಾರೆ. ಈಗ ಟಿ ವಿ ಮಾಧ್ಯಮದಲ್ಲಿ ನೋಡ್ತಾ ಇರ್ತೀವಿ ನಾವು, 3 ಮಕ್ಕಳ ಜೊತೆ ಪರಾರಿ. ಇದೇನು ಹೋಲ್ಸೇಲು, ಮಕ್ಕಳ ಜೊತೆ ಪರಾರಿ. ಯಾಕೆ ಆಗಬೇಕಿತ್ತು? ಇಲ್ಲಿ ಕೂತ್ಕೊಂಡು ಎಷ್ಟೋ ಜನ ಬೈತಾರೆ, ಏನು ಬಂದಿತ್ತು ರೋಗ, ಸಂಸಾರ ಮಾಡ್ಕೊಂಡು ಗಂಡ ಹತ್ರ ಇರಬಾರ್ದ ಅಂತ ಕೂತ್ಕೊಂಡು ಇವ್ರು ಹೇಳ್ತಾರೆ. ಆ ಅಮ್ಮನ ಪರಿಸ್ಥಿತಿ ಕೇಳಬೇಕು, ಅವ್ರ ಮನೆ ಹೆಂಗಿರುತ್ತೆ ಅಂತ. ಗುರುಜಿ ಒಬ್ಬ ಕಾಲರ್ ರೆಡಿ ಇದ್ದಾರೆ, ಮಾತನಾಡ್ತಾ ಹೋಗೋಣ. ಬೆಂಗಳೂರಿಂದ ರಮ್ಯಾ ಅವರು ಕರೆ ಮಾಡಿದ್ದಾರೆ. ಯಾರ ಬಗ್ಗೆ ಕೇಳಬೇಕಿತ್ತು? ನಮಸ್ತೆ ಅಮ್ಮ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಿತ್ತು? ಮತ್ತೆ ನನ್ನ ಮಗನ ಬಗ್ಗೆ ಕೇಳಬೇಕಿತ್ತು. ನಕ್ಷತ್ರ? ನಂದು ಬಂದು ರಮ್ಯಾ, ಸ್ವಾತಿ ನಕ್ಷತ್ರ, ತುಲಾ ರಾಶಿ. ಗುರುಜಿ ಇದ್ದಾರೆ, ರಾಘವ್. ಹಲೋ. ಚಿತಾ ನಕ್ಷತ್ರ, ಕನ್ಯಾ ರಾಶಿ. ಹಲೋ, ನಮಸ್ಕಾರಗಳು ಗುರುಗಳೇ. ನಮಸ್ಕಾರ. ಯಾರು ಎರಡು ಚಿತ್ತ ಯಾವುದು? ಚಿತ್ತ ಮತ್ತೆ ಸ್ವಾತಿನ? ಮಗ ಬಂದು ಚಿತ್ತಾ ನಕ್ಷತ್ರ, ನನ್ ಬಂದು ಸ್ವಾತಿ ನಕ್ಷತ್ರ. ಓಕೆ, ಯಾರ ಬಗ್ಗೆ ಬೇಕು ಇವಾಗ? ನನ್ನ ಬಗ್ಗೆ ಮತ್ತೆ ನನ್ನ ಮಗನ ಬಗ್ಗೆ. ಆರೋಗ್ಯದ್ದು. ಏನು ಓದಿದ್ಯಮ್ಮ? ನಂದು BSc B.Ed ಆಗಿದೆ ಗುರುಗಳೇ. ಚಿತ್ತ ಯಾರು, ಮಗನಾ? ಮಗ ಚಿತ್ತಾ ನಕ್ಷತ್ರ. ಅವನಿಗೆ ಎಷ್ಟು ವಯಸ್ಸು? ಅವ್ನಿಗೆ 9 ವರ್ಷ. ಓಕೆ, ಚೆನ್ನಾಗಿ ಓದ್ತಾನ? ಚೆನ್ನಾಗಿ ಕೋಪ ಮಾಡ್ಕೋತಾನ? ಅಂದ್ರೆ ಓದಕ್ಕೆ ಇಂಟ್ರೆಸ್ಟ್ ಇದೆ, ಅಷ್ಟೊಂದು ಶ್ರದ್ಧೆಯಿಂದ ಓದಲ್ಲ. ಅಲ್ಲ, ನಾನು ಒಂದು ನಿಮಿಷ ಅಮ್ಮ, ನಾನು ಕೇಳಿದ್ದು ಚೆನ್ನಾಗಿ ಓದ್ತಾನ, ಚೆನ್ನಾಗಿ ಕೋಪ ಮಾಡ್ಕೋತಾನ ಅಂತ ಕೇಳಿದೆ. ಚೆನ್ನಾಗಿ ಕೋಪ ಮಾಡ್ಕೊಳ್ತಾನೆ. ಈಗ ಇದನ್ನು 9 ವರ್ಷ ಆಯ್ತಲ್ಲ, ನಿಮ್ಮ ಮಗನ ಬಗ್ಗೆ ತಿಳ್ಕೊಬೇಕು ಅಂತ ನಿಮಗೆ ಗೊತ್ತಾಗ್ಲಿಲ್ವಾ? ಗೊತ್ತಾಯ್ತು ಗುರುಗಳೇ. ಗೊತ್ತಾಗಿದೆ. ಚಿತ್ತಾ ನಕ್ಷತ್ರದ ಮಗು ಹುಟ್ಟಿದ್ರೆ ಅಮ್ಮ,
ದಾಂಪತ್ಯದಲ್ಲಿ ಯಾವ ರೀತಿ ಬದುಕೋದು ಅನ್ನೋದು ಪ್ರಶ್ನೆ ಆಗತ್ತೆ. ಗಂಡ ಹೆಂಡತಿಗಿಬ್ಬರಿಗೂ ಗಂಡ ಸರಿ ಇಲ್ವಾ ಅಂತ ಹೆಂಡತಿ ಸರಿ ಇಲ್ವಾ ಅಂತ ಗಂಡ, ಇಬ್ಬರು ಸರಿಯಾಗಿದ್ದರೂ ಕೂಡ ಈ ಮಗು ಚಿತ್ತಾ ನಕ್ಷತ್ರದಲ್ಲಿ ಹುಟ್ಟಿದ್ರೆ ದಾಂಪತ್ಯವನ್ನು, ಕುಟುಂಬವನ್ನು ದುಃಖಕ್ಕೆ ಈಡು ಮಾಡುವ ನಕ್ಷತ್ರವೇ ಚಿತ್ತಾ ನಕ್ಷತ್ರ. ಈಗ ಆ ಮಗುವಿಂದ ನಕ್ಷತ್ರದಿಂದ ನಮ್ಮ ಮನೆ ಕುಟುಂಬ ಹಿಂಗಾಗತ್ತೆ, ಗಂಡ ಹೆಂಡತಿ ಆಗತ್ತೆ ಅಂತ ಈಗ ಮಗು ತಪ್ಪ ನಿಮ್ಮದು ತಪ್ಪಮ್ಮ? ನಮ್ದೇ ತಪ್ಪಾಗುತ್ತೆ ಅಲ್ವಾ? ಈಗ ನೀವು ಯಾಕೆ ಇದನ್ನು ತಪ್ಪು ಕೇಳಬೇಕು, ನಕ್ಷತ್ರದ ಬಗ್ಗೆ ತಿಳ್ಕೊಬೇಕು ಅಂತ ನಂಬಿಕೆ ಇರಲಿಲ್ವಾ, ಗೊತ್ತಿರಲಿಲ್ವಾ? ನಂಬಿಕೆ ಇತ್ತು, ನಾನು ಪ್ರೋಗ್ರಾಮ್ ನೋಡ್ತಿದ್ದೆ, ಬಟ್ ಆದ್ರೆ ಓಕೆ ಬರಕ್ಕಾಗ್ಲಿಲ್ಲ ಅಷ್ಟೇ. ಓಕೆ, ಇರಲಿ, ಬರೋಕ್ಕಾಗ ಬಿಡಲ್ಲ ಅದು. ಯಾಕೆ ಚಿತ್ತ ಸ್ವಾತಿ ಯಾವುದೂ ಆಗಕ್ಕೆ ಬಿಡಲ್ಲ. ದೇವಸ್ಥಾನಕ್ಕೆ ಹೋದ್ರೂ ಬಾಗಿಲು ಹಾಕ್ಬಿಟ್ಟಿರ್ತಾರೆ. ಬಸ್ ಹತ್ತರು ಬಸ್ ಟೈರು ಬೇಕಾದ್ರೆ ಬಸ್ ಹಾಕ್ಬಿಡ್ಬೋದು. ಯಾಕೆಂದ್ರೆ ಎಲ್ಲೋದ್ರೂ ಬರೀ ಇದೇ ಆಗೋದು ಚಿತ್ತ ಸ್ವಾತಿಗೆ. ಯಾಕೆ ಅಂತ ಕೇಳಲಿಲ್ಲ ನೀನು, ಇದು ಯಾಕೆ ಅಂಥದ್ದೇನಾಗತ್ತೆ ಅಂತ ಕೇಳಲಿಲ್ಲ ನೀನು? ಅದೇನೇ ತಿಳ್ಕೊಬೇಕಿತ್ತು ಅದಕ್ಕೆ. ಹಿರಿಯರಿಗೆ ಖಾಲಿ ತಟ್ಟೆ ಕೊಟ್ಬಿಟ್ಟು ಊಟ ಕೊಡದೆ ರೋಡ ನಿಲ್ಲಿಸಿದ ಮನೆಯಲ್ಲಿ ಹುಟ್ಟುತ್ತೆ ಚಿತ್ತಾ ನಕ್ಷತ್ರ, ಸ್ವಾತಿ ನಕ್ಷತ್ರ. ಅರ್ಥ ಆಯ್ತಾ? ತಟ್ಟೆ ಕೊಟ್ಟಿದ್ದೀರಾ, ಊಟ ಹಾಕಿಲ್ಲ, ಅವ್ರು ಕಾಯ್ಕೊಂಡು ನಿಂತವ್ರೆ, ನೀವು ಹಾಕಂಗಿಲ್ಲ, ಅವ್ರು ಹೋಗಂಗಿಲ್ಲ ಮುಂದಕ್ಕೆ, ನಿಮ್ಗೆ ನೆಮ್ಮದಿ ಸಿಕ್ಕಂಗಿಲ್ಲ. ಒಂದು ಮನೆಯಲ್ಲಿ ಸ್ವಾತಿ ನಕ್ಷತ್ರ ಹುಟ್ಟಿದ್ರೆ, ಚಿತ್ತಾ ನಕ್ಷತ್ರ ಹುಟ್ಟಿದ್ರೆ ಆ ಮನೆಯಲ್ಲಿ ದಿನ ಫಿಶ್ ಮಾರ್ಕೆಟ್, ಸಣ್ಣ ಸಣ್ಣ ವಿಷಯಕ್ಕೂ ಬೇಜಾರು, ಅಡುಗೆ ಮಾಡೋದು ಬೇಜಾರು, ಊಟ ಮಾಡೋಕ್ಕೆ ಬೇಜಾರು, ಮಲಗಕ್ಕೆ ಬೇಜಾರು, ದೇವ್ರಿಗೆ ಹೋಗೋಕ್ಕೆ ಬೇಜಾರು, ಜೀವನವೇ ಬೇಜಾರಿನ ಜಂಜಾಟದ ಮನೆಯಾಗಿರುತ್ತೆ ಚಿತ್ತ ಮತ್ತು ಸ್ವಾತಿ ನಕ್ಷತ್ರ. ಏನು ಹೇಳ್ತೀಯಮ್ಮ? ಅರ್ಥ ಆಯ್ತಾ, ಬೇಜಾರಾಯ್ತಾ? ಅರ್ಥ ಆಯ್ತು ಗುರುಗಳೇ, ಬೇಜಾರಾಗ್ಲಿ. ಯಾಕೆ ನೀವು ಇದೆಲ್ಲ ತಿಳ್ಕೊಳ್ದೆ ಹಿಂಗೆ ಅನುಭವಿಸ್ತಾ ಇದ್ದೀರಪ್ಪ? ಆಮೇಲೆ ಇನ್ನೊಂದು, ಅವನು ನಿಮ್ಮ ಮಾತು ಕೇಳ್ತಾನೆ ಅಂತ ಅನ್ಕೋತಾ ಇದೆಯಮ್ಮ ನೀನು? ನನ್ನ ಮಗ ನನ್ನ ಮಾತನ್ನು ಕೇಳ್ತಾನೆ ಅನ್ಕೋತೀಯಾ? ಇಲ್ಲ. ಈಗ 9 ವರ್ಷಕ್ಕೆ ಈ ಅವತಾರ ಆದರೆ 9, 18 ಆದಮೇಲೆ ನೀನು ಹುಡ್ಕೊಂಡು ಹೋಗ್ಬೇಕು, ಎಲ್ಲವೂ ನೀವನು ಅಂತ ಹೋಗ್ಬೇಕಾಗತ್ತೆ. ಈ ಮಟ್ಟಕ್ಕೆ ಮಕ್ಕಳು ಹೋಗ್ತಾರೆ, ಮುಂದಕ್ಕೆ ದುರ್ಮಾರ್ಗಕ್ಕೆ ಹೋಗ್ತಾರೆ, ಕುಟುಂಬಕ್ಕೆ ಕೆಟ್ಟ ಹೆಸರು ತರಕ್ಕೆ ಹೋಗ್ತಾರೆ. ಅಂದರೆ ಮಕ್ಕಳಲ್ಲ, ನೀವು ಅನುಭವಿಸ್ಬೇಕು ಅಂತ ಮಕ್ಕಳು ಆ ರಸ್ತೆಗೆ ಹೋಗ್ತಾರೆ. ಕಾರಣ, ಮಗು ಹುಟ್ಟಿದ ಮೇಲೆ ಆ ನಕ್ಷತ್ರಕ್ಕೆ ನಮ್ಮ ಕುಟುಂಬದಲ್ಲಿ ಈ ನಕ್ಷತ್ರದ ಮಗು ಬಂದರೆ ತಂದೆ ಮನೆ ಅಂದರೆ ನಿಮ್ಮ ಅಪ್ಪನ ಮನೆ ಪ್ಲಸ್ ನಿನ್ನ ಗಂಡನ ಮನೆ, ಇವರೆಲ್ಲ ಏನು ಮಾಡಿದ್ದಾರೆ ಅಂದರೆ ನಾವು ಇಲ್ಲಿಂದ ಏನು ಮಾಡ್ತೀವೋ ಅದನ್ನೇ ಮಾಡೋದು ಅಂತಕ್ಕಂಥ ಅಭ್ಯಾಸ ಇರುವಂಥ ಮನೆ, ಎರಡೂ ಮನೆ. ಏನು ಹೇಳ್ತೀಯ ತಾಯಿ? ಹೌದು ಹೌದು. ಇಲ್ಲ, ನಾವು ಅನುಭವಿಸ್ತಾ ಇದ್ದೀವಿ, ಅಳಬರು ಮಾಡಿದ್ದು ಈಗ ನಮಗೆ ಸೆಟ್ ಆಗ್ತಾ ಇಲ್ಲ, ಚೇಂಜ್ ಮಾಡ್ಕೋಬೇಕು ಅಂತ ನೀನೇನಾದ್ರು ಪ್ರಯತ್ನ ಮಾಡೋಕ್ಕಾಗತ್ತಾ ನಿಮ್ಮ ಯಜಮಾನ ಜೊತೆ ಕೂರಿಸ್ಕೊಂಡು? ಹೇಳ್ತೀನಿ ಗುರುಗಳೇ, ಅವ್ರು ಕೇಳ್ತಾರೆ. ಹಂಗಿದ್ಮೇಲೆ ನೀನು ಲೇಟ್ ಮಾಡ್ತಾ ಇದೆಯಾ? ಏನು ಕೇಳೋದು ಬಿಟ್ಬಿಟ್ಟು ಮೊದಲು ನಾವು ರಿಪೇರಿ ಮಾಡ್ಕೊಳಕ್ಕೆ ಹೊರಡೋಣ. ಇಡೀ ಕುಟುಂಬ ಸೇಫ್ ಆಗಬೇಕಾ ಬೇಡ? ಸೇಫ್ ಆಗಬೇಕು. ಸೇಫ್ ಆಗಬೇಕು ಅಂದರೆ ಕಾಯ್ಕೊಂಡು ಕೂತ್ಕೊಳ್ಳೋದು ಬೇಡ, ತೀರ್ಮಾನ ಮಾಡೇ ಬಿಡೋಣ ಅಂತ ಹೇಳಿ ನಾಳೆ ಬೆಳಗ್ಗೆ ಆಂಜನೇಯ ದೇವಸ್ಥಾನಕ್ಕೋ ಶಿವನ ದೇವಸ್ಥಾನಕ್ಕೋ ಹೋಗಿ ಒಂದು ನಮಸ್ಕಾರ ಹೊಡೆದು 2 ನಿಮಿಷ ಕೂತಿದ್ದು ಪ್ರಯತ್ನ, ಭಗವಂತ ನನಗೆ ದಾರಿ ತೋರಿಸಪ್ಪ ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ. ಗಂಡ ಹೆಂಡತಿ ಇಬ್ಬರು ಹೋಗಿ ಯಾವಾಗಾರು ಒಂಥರ ಭೇಟಿ ಮಾಡೋಕ್ಕೆ ಭಗವಂತ ನಿಮಗೆ ದಾರಿ ತೋರಿಸ್ತಾನೆ. ಇಲ್ಲ ಅಂದರೆ ನಿಮಗೆ ಈಗ ಹೋಗೋಣ, ಬರೋ ವಾರ ಹೋಗೋಣ, ಇನ್ನೊಂದು ಸಲ ಹೋಗೋಣ ಅಂತ ಮರ್ತೋಗ್ತದೆ, ಸುಮ್ಮನೆ ಆಗ್ತೀರಾ. ಇದನ್ನು ನೀವು ಈ ನಕ್ಷತ್ರಗಳು ಮುಂದಕ್ಕೆ ಹೋಗಿ ಬಿಡಲ್ಲ ಅಂತ ಹೇಳೋದಕ್ಕೆ ನಾನು ಹೇಳ್ತಾ ಇರೋದು. ಪ್ರಯತ್ನ ಮಾಡು, ಯೋಚನೆ ಮಾಡಬೇಡ. ಇನ್ನೂ 9 ವರ್ಷ ಅವಕಾಶಗಳಿದೆ, ಸರಿ ಮಾಡ್ಕೋತಾ, ಯೋಚನೆ ಮಾಡಬೇಡ. ಒಳ್ಳೆಯದಾಗಲಿ. ಆಯ್ತು ಗುರುಗಳೇ, ಥ್ಯಾಂಕ್ ಯು. ಓಕೆ, ಧನ್ಯವಾದ ರಮ್ಯಾ ಅವರೇ ಕರೆ ಮಾಡಿದ್ದಕ್ಕಾಗಿ. ಗುರೂಜಿ, ನಾವಾಗಲೇ ಸರ್ಪದೋಷದ ಬಗ್ಗೆ ಮಾತನಾಡ್ತಾ ಇದ್ವಿ. ಕೊನೆಯದಾಗಿ ಸರ್ಪದೋಷಕ್ಕೆ ಪರಿಹಾರವನ್ನು ತಿಳಿಸ್ಕೊಡ್ಬೋದಾ? ಅಮ್ಮ, ಸರ್ಪದೋಷಕ್ಕೆ ಪರಿಹಾರ ಅಂದರೆ ಮನೆ ಹೊಡೆದಾಕ್ಬೇಕು. ಅದೇ ಹೇಳಿದ್ರಲ್ಲ ಅಲ್ವಾ? ಇದಾಗತ್ತಾ? ಆಗಲ್ಲ. ಈಗ ಪರಿಹಾರ ಹೇಳಿ ಅಂತ ಸಾಕಷ್ಟು ಜನ ನಮ್ಮನ್ನು ಕೇಳ್ತಾರೆ. ರೀ ಪರಿಹಾರ ಇಲ್ಲ ಅಂತ ನಾನು ನಾನು ಒಬ್ಬನೇ ಹೇಳ್ತಾರೇನೆ ಇದನ್ನು. ಇನ್ನು ಮಿಕ್ದವರೆಲ್ಲ ಕಡಲೆಕಾಳು ದಾನ ಕೊಡಿ, ಅವರೆಕಾಳು ದಾನ ಕೊಡಿ ಹೇಳ್ತಿರ್ತಾರೆ ಅಲ್ವಾ? ಅದು ಪರಿಹಾರ ಅಲ್ಲ, ಬಾಯಿ ಮುಚ್ಚಕ್ಕಷ್ಟೇ. ಸಮಾಧಾನ ಕೇಳೋದೇ ಹೊರತು ಅವ್ರಿಗೇನು ಅದರಿಂದ ಉಪಯೋಗ ಆಗಲ್ಲ. ಈಗ ಏನೂ ಹೇಳಲಿಲ್ಲ ಅಂದರೆ ಏನು ಗೊತ್ತಿಲ್ವೇನೋ ಅಂತ ಬೈತಾರಲ್ಲ, ಹೌದು, ಅದಕ್ಕೇನೋ ಒಂದು ಹೇಳ್ಬಿಡೋದು, ಸುತ್ತಿ ನೀವು ತಾನೇ ಸುತ್ತೋದು ಅಂತ ಅಲ್ವಾ? ಇದನ್ನ ನಾವು ಕೇಳೋದು ಬುದ್ಧಿವಂತರಾಗಬೇಕು. ಯಾರ ಹತ್ರ ವಿಷಯ ತಿಳ್ಕೋಬೇಕು ಅವ್ರ ಹತ್ರನೇ ಹೋಗ್ಬೇಕು. ದೂರ ನೋಡಿ, ಯಾರು ಅವಾಗಲೇ ಅಂಪಿಲ್ ಮಾಡಿಸ್ತೀವಿ ಅಂದ್ರು, ಎಲ್ಲೋ ಸಿಕ್ಕುತ್ತಾ ಮಾಡ್ಬಿಡೋದು, ಒಳ್ಳೆ ಆಯ್ತಲ್ಲ ಇಲ್ಲೇ ಮಾಡಿಸ್ಬಿಡೋದು ಅಂತ. ಈ ಮಟ್ಟಕ್ಕೆ ಒಬ್ಬ ಬುದ್ಧಿವಂತರು ಕೇಳಿದ್ರು. KRS ಅಲ್ಲಿ ಇದನ್ನ ಕಾವೇರಿ ಪೂಜೆ ಮಾಡ್ತಕ್ಕಂಥ ಜಾಗಕ್ಕೆ ಹೋಗಿ ತಲಕಾವೇರಿ ಇದಕ್ಕೆ ಹೋಗ್ಬಿಟ್ಟು ಬರಕ್ಕೆ ಆಗಲ್ವಾ ಅಂದರೆ, ಸ್ವಾಮಿ ನಮ್ಮ ನಲ್ಲಿ ಬರೋದು ಅದೇ ನೀರಲ್ವಾ, ಇಲ್ಲೇ ಪೂಜೆ ಮಾಡ್ಬಿಡ್ತೀವಿ ಅಂತ. ಇಂಥ ಬುದ್ಧಿವಂತರು ಇದ್ದಾರೆ ತುಂಬ. ಅಲ್ಲಿ ತಲಕಾವೇರಿಗೆ ಹಾಕೋಬೇಕಾ ನೀರು, ಕಾವೇರಿ ನೀರು ಇಲ್ತಾನೆ ಬರ್ತಾ ಇದೆ, ಇಲ್ಲೇ ಅಷ್ಟೊಂದು ಮಾಡ್ಬಿಡ್ತೀನಿ ಬಿಡಿ. ಈ ಥರದರೆಲ್ಲ ಇದ್ದಾರೆ, ನಾನು ನೋಡಿದ್ದೀನಿ. ಕಾರಣ ಏನಂದರೆ ಸಮಯ ಇಲ್ಲ, ಹಣ ಇಲ್ಲ, ಎಲ್ಲದಕ್ಕಿಂತ ಹೆಚ್ಚಾಗಿ ಮನಸ್ಸಿಲ್ಲ. ಹೌದು. ಅಮ್ಮ, ಚೆನ್ನಾಗಿರಬೇಕು ಅಂದರೆ ನಾವು ಹುಡ್ಕೊಂಡು ಹೋಗಲೇಬೇಕು. ಹೌದು.
ಹೆಂಗೋ ಏನೋ ಮಾಡಿಬಿಡ್ತೀವಿ, ಹೇಳ್ದು ಮಾಡಿಬಿಡ್ತೀವಿ, ಅದು ಹಂಗಾಗಲ್ಲ. ಅದಕ್ಕೋಸ್ಕರವಾಗಿ ಈಗ ನಾನು ಪರಿಹಾರ ಯಾಕೆ ಹೇಳಲ್ಲ ಅಂದರೆ, ಫಸ್ಟು ನಿಮ್ಮ ಮನೆ ನೋಡ್ಕೊಳ್ಳಿ. ಕಾರ್ಯಕ್ರಮದಲ್ಲಿ ನಾನು ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ವಾರದಲ್ಲಿ 2 ದಿನ ಅಂತೂ ಮನೆ ಬಗ್ಗೆ ಎಚ್ಚರಿಕೆ ಕೊಡ್ತಾನೆ ಇರ್ತೀನಿ. ಅದಕ್ಕೆ ಇವತ್ತು ಶುಕ್ರವಾರದಲ್ಲೂ ಎಚ್ಚರಿಕೆ ಕೊಟ್ಟಿದ್ದೀನಿ. ನಿಮ್ಮ ಮನೆಯನ್ನು ಮೊದಲು ನೋಡ್ಕೊಳ್ಳಿ. ಅದು ಬಿಟ್ಟು ನೀವು ಎಲ್ಲೇ ಕುಂಬಳಕಾಯಿ ಹೊಡಿಯೋದು, ನಿಂಬೆಹಣ್ಣು ಮಂತ್ರಿಸೋದು, ದೀಪ ಹಚ್ಚೋದು, ತಡೆ ಒಡಿಸೋದು, ಇದೆಲ್ಲ ವರ್ಕ್ ಆಗಲ್ಲ. ನೀವು ಯಾವುದೇ ಶಾಪ ದೋಷ ಇದ್ದರೂ ಕೂಡ ಏನೇ ಜಾತಕ ಬರ್ಸಿದ್ರು ವರ್ಕ್ ಆಗಲ್ಲ. ಅವರು ಜಾತಕ ನೋಡಿ ಏನು ಹೇಳಬೇಕು ಅಷ್ಟೇ ಹೇಳ್ತಾರೆ ಹೊರತು ನಿಮ್ಮ ಮನೆ ಹೀಗಿದೆ ಅಂತ ಹೇಳೋರು ಯಾರ ಕೈಲೂ ಹೇಳೋಕ್ಕಾಗಲ್ಲ. ಅದರಿಂದ ನೀವು ನಿಮ್ಮ ಮನೆಯನ್ನು ನೀವು ನೋಡ್ಕೋಬೇಕೇ ಹೊರತು ಪುರೋಹಿತರ ಮೇಲೆ ಡಿಪೆಂಡ್ ಆಗಿ ಅವ್ರು ಹೇಳಲಿಲ್ಲ ಅಂತ ದಯವಿಟ್ಟು ಯಾರು ಅನ್ಕೋಬಾರ್ದು. ಏನಮ್ಮ? ಹೌದು. ಎಲ್ಲೇ ಹೋಗಿ ನೀವು ಡಾಕ್ಟರ್ ಶಾಪ್ಗೆ ಹೋಗಿ ನಿಮ್ಮ ಮನೆಯನ್ನು ನೋಡ್ಕೊಳ್ಳಿ ಫಸ್ಟು. ನಮ್ಮ ಮನೇಲಿ ರೋಗ, ಎಲ್ಲರಿಗೂ ಒಂದೊಂದು ರೋಗ ಐತಿ ಅಂತ ಎಷ್ಟು ಜನ ಅನುಭವಿಸ್ತಾರೆ? ತುಂಬ ಜನ. ಒಬ್ಬರಿಗಾದ್ರೂ ಸರಿ ಸ್ವಾಮಿ ನಮ್ಮ ಮನೆಯವರೆಲ್ಲ ಹಿಂಗೆ ಅನುಭವಿಸ್ತಾ ಇದ್ದಾರೆ, ಒಂದೂ ನೆಮ್ಮದಿ ಇಲ್ಲ ಅಂತ ಇರೋ ಮನೆಗಳೇ ಎಲ್ಲ ಇರೋದು. ಹಾಗಿದ್ದ ಮೇಲೆ ನೀವು ನಿಮ್ಮ ಮನೆ ಬಗ್ಗೆ ತಿಳ್ಕೊಬೇಕಾ, ಶಾಸ್ತ್ರ ಕೇಳಬೇಕಾ? ಮನೆ ಬಗ್ಗೆ ಇಲ್ಲವಲ್ಲ. ಇದು ಕಾರ್ಯಕ್ರಮದಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು, ಈ ಕಾರ್ಯಕ್ರಮದಲ್ಲಿ ಮಾತ್ರ ಮನೆ ಬಗ್ಗೆ ಎಚ್ಚರಿಕೆ ಕೊಡ್ತಾ ಇರ್ತಕ್ಕಂಥ ಕಾರ್ಯಕ್ರಮ. ಬೇರೆಯವ್ರು ಹೇಳ್ತಾ ಇದ್ರೆ ಇಲ್ಲಿ ನನಗೆ ಗೊತ್ತಿಲ್ಲ. ಆದರೆ ವಾಸ್ತು ಅನ್ನೋ ಒಂದು ಕೆಟ್ಟ ಅಭ್ಯಾಸದಲ್ಲಿರ್ತಕ್ಕಂಥ ಒಂದು ರೋಗ ಅಂಟಿಸ್ಬಿಟ್ಟವ್ರೆ. ವಾಸ್ತು ಅನ್ನೋದು ಒಂದು ಕೆಟ್ಟ ರೋಗ. ಅದು ಈ ರೋಗ ಅಂತಕ್ಕಂಥದ್ದು ನಾವು ತಿಳ್ಕೋಬೇಕು. ಈ ರೋಗ ನಾವು ಅಂಟಿಸ್ಕೋಬಾರ್ದು ಅಂದರೆ ಏನು ಮಾಡಬೇಕು ಅಂದರೆ, ನಮ್ಮ ಮನೆಯ ಮೂಲೆಗಳಲ್ಲಿ ಅಷ್ಟಲಕ್ಷ್ಮಿಯರಿದ್ದಾರೆ. ಲಕ್ಷ್ಮೀ ಪೂಜೆ ಮಾಡೋದಲ್ಲ, ನಮ್ಮ ಮನೆ ಮೂಲೆ ಸರಿಗಿದ್ರೆ ಲಕ್ಷ್ಮಿ ಸದಾ ಇರ್ತಾಳೆ. ನಾವು ವರ್ಷಕ್ಕೊಂದ್ಸಲನೇ ಕರೆಯೋದು. ಚಂಬು ಮಡಗ್ಬಿಟ್ಟು, ಬೆಂದಿಗೆ ಮಡಗ್ಬಿಟ್ಟು, ಜುಮ್ಕಿ ಹಾಕ್ಬಿಟ್ಟು, ತೆಂಗಿನಕಾಯಿ ಇಟ್ಬಿಟ್ಟು, ಸೀರೆ ಹಾಕಿ ಮಾಡಿದ್ದೆ ಪೂಜೆ. ಸಾಯಂಕಾಲಕ್ಕೆ ಜಗಳ, ಬೆಳಿಗ್ಗೆಗೆ ಜಗಳ, ಗಂಡನಿಗೂ ಕ್ವಾಟ್ಲೆ ಸೀರೆ ತಂದ್ಕೊಡು ಅಂತ. ಅವ್ನು ಬೈತಾನೆ, ನೀನು ಮಾಡಿ ಏನು ಉದ್ಧಾರ ಆಗಿಲ್ಲ, ಏನಕ್ಕೆ ತಂದ್ಕೊಡ್ಲಿ ಅಂತ ಅಲ್ವಾ? ಈ ಥರದ ವಿಷಯಗಳನ್ನ ನಾವು ಒಂದು ಸರಳವಾದ ರೀತಿ ತಗೋಬೇಕು. ಯಾಕೆ ನಮ್ಮ ಮನೆ ಇಷ್ಟೆಲ್ಲ ಮಾಡೋರು ಯಾಕೆ ಒಳ್ಳೇದಾಗ್ತಾ ಇಲ್ಲ? ದೇವರನ್ನ ನಿಂದನೆ ಮಾಡಬೇಕಾಗತ್ತೆ. ಸತ್ಯನಾರಾಯಣ ಪೂಜೆ ಮಾಡ್ತೀವಿ, ಸಂಕಷ್ಟಹರ ಚೌತಿ ಮಾಡ್ತೀವಿ, ಪ್ರದೋಷ ಮಾಡ್ತೀವಿ, ಯಾವ ಕಾರಣಕ್ಕೂ ಇಲ್ಲ. ಈ ಸರ್ಪದೋಷಕ್ಕೆ ಇನ್ನೊಂದು ಭಾಗ ಇದೆ. ಏನು ಅಂದರೆ, ಗಂಡ ಹೇಳದ ಮಾತು ಕೇಳಲ್ಲ. ಇದು ತುಂಬ ಮೇಜರ್ ವಿಷಯ. ಏನಕ್ಕೆ ಅಂತಕ್ಕಂತಹ ಒಂದು ಲೆಕ್ಕಾಚಾರಕ್ಕೆ ಹೋದರೆ, ನೀವು ಮದುವೆ ಆದಾಗಲೇ ರಿಪೇರಿ ಮಾಡ್ಕೊಂಡ್ಬಿಡ್ಬೇಕು. ಈ ವಿಚಾರಕ್ಕೆ ಹೋದರೆ ಏನು ಅಂದರೆ, ಗಂಡ ನಮ್ಮಂತೆ ಬರಬೇಕು. ಗಂಡ ಹೆಂಡತಿ ಇಬ್ಬರು ತಗೊಳ್ಳುವಂಥ ನಿರ್ಧಾರ ಮನೆಯಲ್ಲಿ ಒಂದೇ ಥರ ಆಗಬೇಕು ಅಲ್ವಾ? ಇವತ್ತು ಕಾರ್ಯಕ್ರಮ ಹೇಳಿರತಕ್ಕಂಥದ್ದು ಏನು? ಧರ್ಮ ಯಾವುದು ಅಂದರೆ ಎಲ್ಲರನ್ನು ಒಗ್ಗೂಡಿಸುವುದು. ಈ ಒಗ್ಗೂಡಿಸಕ್ಕೆ ಯಾಕೆ ಆಗ್ತಾ ಇಲ್ಲ ಸ್ವಾಮಿ ಅಂತ ಕಾರಣ ಏನಕ್ಕೆ ಅಂತಂದ್ರೆ, ಪ್ರತಿ ಮುಂಜಾನೆ ಬೆಳಗಿನ ಜಾವ 3:30ಗೆ ಹೇಳಕ್ಕಾಗತ್ತಾ ಗಂಡ ಹೆಂಡತಿ ಕೈಲಿ? ಡಿಸೈಡ್ ಮಾಡಿ. ಬೆಳಗಿನ 3:30 ಗಂಟೆಗೆ ಹೇಳಬೇಕು. ಯಾಕೆ ಅಂದರೆ ನಿಮಗೆ ಊಟ ತಿಂಡಿ, ಮೊನ್ನೆ ಹೇಳಿದೆ, 3 ಸಮಯ ಊಟ ಮಾಡ್ತಾ ಇದ್ದೀರಾ, 3 ಸಮಯಕ್ಕೆ ಡಿವೈಡ್ ಮಾಡಿದ್ರೆ ನೀವು ಊಟ ಮಾಡೋಕ್ಕಾಗಲ್ಲ. ಆದರೂ ನಾವು 3 ಸಲ ಊಟ ಮಾಡೋದನ್ನ ಬಿಟ್ಟಿಲ್ಲ, ಹೌದಾ? ಅದಕ್ಕೋಸ್ಕರವಾಗಿ 3 ಸಲ ಊಟ ಮಾಡೋದು ಗೊತ್ತು, ಮಧ್ಯದಲ್ಲಿ ಸ್ನ್ಯಾಕ್ಸು ಕುರುಕ್ ತಿಂಡಿ ತಿನ್ನೋದು ಗೊತ್ತು, ಆದರೆ ನಮ್ಮ ದೇಹ ರಿಪೇರಿ ಮಾಡ್ಕೊಳ್ಳೋದು ಮಾತ್ರ ಗೊತ್ತಿಲ್ಲ. ಹೀಗಾಗಿ ನೀವು ಮಾಡಬೇಕಾದ ಕೆಲಸ, ಬೆಳಗಿನ ಮುಂಜಾನೆ ಸಂಜೆಯ ಮುಸ್ಸಂಜೆ ಇವೆರಡನ್ನು ಯಾವ ಮನೆಯಲ್ಲಿ ಗಂಡ ಹೆಂಡತಿ ಜೊತೆಲಿ ಇರ್ತಾರೆ ಆ ಮನೆ ಧರ್ಮಕ್ಕೆ ಹತ್ತಿರವಾದ ಮನೆ ಆಗತ್ತೆ. ಇದೆರಡು ಸದ್ಯಕ್ಕೆ ನಮ್ಮ ದೇಶದಲ್ಲಿ, ನಮ್ಮ ಬೆಂಗಳೂರಿನಲ್ಲಿ ಆಗೋ ಕೆಲಸ ಅಲ್ಲ. ಮನೆಗೆ ಹೋಗೋದೇ ಮಧ್ಯರಾತ್ರಿ ಆಗಿರುತ್ತೆ. ಆ ಕಾರಣದಿಂದಾಗಿ ಇದೆಲ್ಲ ಸರಿ ಹೋಗ್ಬೇಕಂದ್ರೆ ನಿಮ್ಮ ಮನೆಯ ದಿಕ್ಕುಗಳನ್ನು ಗಮನಿಸ್ಕೊಳ್ಳಿ. ಒಳಗೆ 4, ಹೊರಗೆ 4, 8 ಆಯಿತು. 9 ನವಗ್ರಹ ಯಾವುದು ಅಂದರೆ ಮಧ್ಯಭಾಗ. ನಿಮ್ಮ ಮನೆಯ ಮಧ್ಯಭಾಗದಲ್ಲಿ ಯಾವುದೇ ಗೋಡೆ ಪಿಲ್ಲರು ಬಂದಿರಬಾರ್ದು. ಅದು 9ನೇದು. ನವಗ್ರಹಗಳು ನಿಮ್ಮ ಮನೇಲಿ ಬಂತ ನೋಡ್ಕೊಳ್ಳಿ, ಗ್ರಹಗಳು ತಂದು ಕೂರಿಸೋದಲ್ಲ. ಅರ್ಥ ಆಯ್ತೇನಮ್ಮ? ಅದಕ್ಕೆ ಪ್ರತಿ ಮನೆಯಲ್ಲಿ ನವಗ್ರಹಗಳನ್ನು ನಾವು ಇಟ್ಕೊಂಡಾಗ ನೀವು ಎಲ್ಲೂ ಹೋಗಿ ಶಾಸ್ತ್ರ ಕೇಳಬೇಕಾಗಿಲ್ಲ. ಆ ರೀತಿ ಮನೆಯನ್ನು ನಾವು ಕಟ್ಟೋಕ್ಕಾಗಿಲ್ಲವಲ್ಲ ಅನ್ನೋ ಬೇಜಾರು ಮಾಡ್ಕೋಬೇಡಿ, ಪ್ರಯತ್ನ ಮಾಡಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್. ಓಕೆ, ಧನ್ಯವಾದ ಗುರೂಜಿ. ಕುಟುಂಬದ ಶ್ರೇಷ್ಠವಾದ ಆಭರಣ ಯಾವುದು ಅನ್ನೋದನ್ನು ತುಂಬ ಅಚ್ಚುಕಟ್ಟಾಗಿ ತಿಳಿಸ್ಕೊಟ್ಟಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಗುರೂಜಿ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ಇನ್ನು ಹೆಚ್ಚಿನ ವಿಶೇಷ ಕಾರ್ಯಕ್ರಮಗಳಿಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿಕ್ ಗುರೂಜಿ, ಶ್ರೀ ಧರ್ಮ ಮಾರ್ಗ ಕಚೇರಿ, ನಂಬರ್ 532, ಮಲಥಳ್ಳಿ ಮುಖ್ಯ ರಸ್ತೆ, ಬೆಂಗಳೂರು 560056. ದೂರವಾಣಿ ಸಂಖ್ಯೆ 9148639933, 86189152331, 91082588834.